ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಮೊದಲನೆಯ ಪರ್ವ ಆದಿ ಪರ್ವದಲ್ಲಿ ನಾವು ವಿಚಾರ ಮಾಡ್ತಿದ್ವಿ. ಆದಿ ಪರ್ವದಲ್ಲಿ 3 ಅಧ್ಯಾಯಗಳ ಬಗ್ಗೆ ನಾವು ವಿಚಾರ ಮಾಡಿದ್ದೀವಿ. ಇವಾಗ 4ನೆಯ ಅಧ್ಯಾಯದ ವಿಚಾರ ಶುರು ಆಗುತ್ತೆ. ಇದರಲ್ಲಿ 4ನೇ ಅಧ್ಯಾಯನ ಪೌಲೋಮ ಪರ್ವ ಕೂಡ ಅಂತಾರೆ, ಸಬ್ ಚಾಪ್ಟರ್ಸ್ ಇದ್ದಂಗಿದೆ. ಇದರಲ್ಲಿ ಫಸ್ಟು ನಮಗೆ ಮುಂಚೆ ಸೌತ ಮುನಿಗಳು ಬಂದು ಅಲ್ಲಿ ನೈಮಿಷಾರಣ್ಯಕ್ಕೆ ಬರ್ತಾರೆ. ಅಲ್ಲಿ ಶೌನಕ ಋಷಿಗಳು ಕುಲಪತಿ ಆಗಿರ್ತಾರೆ. ಕುಲಪತಿ ಅಂದರೆ ವೈಸ್ ಚಾನ್ಸಲರ್ ಅಂತ. ಈಗ ವೈಸ್ ಚಾನ್ಸಲರ್ ಅಂತ ಅವ್ರು ದೊಡ್ಡದೆಲ್ಲ ಗುರುಕುಲ ಮಠ ಎಲ್ಲ ಇರುತ್ತೆ ಅವ್ರದ್ದು. ಆ ನೈಮಿಷಾರಣ್ಯದಲ್ಲಿ ಅವರು ದೊಡ್ಡದೊಂದು 12 ವರ್ಷದ ಸತ್ರ ಯಾಗ ಮಾಡ್ತಾ ಇರ್ತಾರೆ. ಆ ಯಾಗದಲ್ಲಿ ಇನ್ನೂ ಅವರು ಉಪಾಸನೆಯಲ್ಲಿ ಕೂತಿರ್ತಾರೆ. ಅದಕ್ಕೆ ಫಸ್ಟು ಸೌತ ಮುನಿಗಳು ಬಂದು ಎಲ್ಲ ವಿಶ್ರಾಮ ತಗೊಂಡು ಆಚಮನ ಮಾಡಿ ಎಲ್ಲ ರೆಡಿಯಾಗಿ ಇನ್ನೇನು ನಿಮಗೆ ಯಾವ ಸ್ಟೋರಿ ಹೇಳಲಿ ಅಂತ ಕೇಳ್ತಾರಲ್ಲ, ಆ ಕೇಳಿದ ಗ್ಯಾಪಲ್ಲಿ ಅವ್ರು ಮಿಕ್ಕಿದ ಋಷಿಗಳೆಲ್ಲ ಕೂಡ ಇನ್ನೂ ಶೌನಕ ಋಷಿ ಅವ್ರದ್ದು ಇನ್ನೂ ಉಪಾಸನೆ ಇನ್ನೂ ಸ್ವಲ್ಪ ಸಮಯ ನಡೆಯುತ್ತೆ. ಅವ್ರದ್ದು ಉಪಾಸನೆ ಆ ಕಾರ್ಯಕ್ರಮ ಪೂರ್ತಿ ಆದಮೇಲೆ ಅವ್ರು ಬಂದ ಮೇಲೆ ನಾವು ಸ್ಟೋರಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಿಕ್ಕಿದವರೆಲ್ಲ ಹೇಳ್ತಾರೆ. ಅದಕ್ಕೆ ಈ ಕುಲಪತಿಗಳು ಇವರು ಶೌನಕರು ಎಷ್ಟೆಲ್ಲ ಸಾಮರ್ಥ್ಯ ಇರುತ್ತಂದರೆ ಆ ಸತ್ರ ನಡೆಸ್ತಾ ಇರೋದು ಅವ್ರ ಬಗ್ಗೆ ಇಲ್ಲಿ ಸ್ವಲ್ಪ ವಿವರಣೆ ಬರುತ್ತೆ ಈ ಅಧ್ಯಾಯದಲ್ಲಿ. ದೇವ ಸಂಬಂಧವಾದ ವಿದ್ಯೆ, ಅಸುರ ಸಂಬಂಧವಾದ ವಿದ್ಯೆ, ಅನೇಕ ದಿವ್ಯ ಕಥೆಗಳನ್ನು ಗೊತ್ತಿರುತ್ತೆ ಇವರಿಗೆ. ಮತ್ತು ಮನುಷ್ಯ, ಉರಗ ಅಂದರೆ ಹಾವು, ನಾಗದೇವತೆಗಳು, ಗಂಧರ್ವ ಮುಂತಾದವರಿಗೆ ಸಂಬಂಧಿಸಿದ ಕಥೆಯನ್ನು ಇವರು ತಿಳ್ಕೊಂಡಿರ್ತಾರೆ. ಮತ್ತು ವ್ರತನಿಷ್ಠರಾದ, ದಕ್ಷರಾದ, ಧೀಮಂತರಾದ, ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಾದಿಗಳಲ್ಲಿಯೂ ಬೃಹದಾರಣ್ಯಕವೇ ಮೊದಲಾದ ಉಪನಿಷತ್ ಶಾಸ್ತ್ರಗಳಲ್ಲಿಯೂ ವಿಶೇಷ ಪ್ರಾವೀಣ್ಯವನ್ನು ಹೊಂದಿ ಆಚಾರ್ಯರೆನಿಸಿರುತ್ತಾರೆ. ಬೃಹದಾರಣ್ಯ ಉಪನಿಷತ್ತನ್ನು ಸಪರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಮಹಾಭಾರತದಲ್ಲಿ. ಒಂದು ಉಪನಿಷತ್ ಸಾಕು, ಎಲ್ಲ ಉಪನಿಷತ್ತುಗಳು ಅದರಲ್ಲೇ ಬಂದ್ಬಿಡುತ್ತೆ. ಈಗ ಯಾವುದಾದ್ರೂ ಒಂದು ಉಪನಿಷತ್ತು ವಾಕ್ಯ ಒಂದು ಬಂದಿರುತ್ತೆ ನೀವು, ಅಯ್ಯೋ ಇದು ಯಾವ ಉಪನಿಷತ್ತಲ್ಲಿ ಈ ವಾಕ್ಯ ಬಂದಿತ್ತು ಅಂತ ಡೌಟ್ ಬಂದರೆ ಈಗ ಕಣ್ಣು ಮುಚ್ಕೊಂಡು ಬೃಹದಾರಣ್ಯಕ ಉಪನಿಷತ್ ಅಂತ ಹೇಳ್ಬಿಡ್ಬೋದು. ಎಂಥ ವಾಕ್ಯನೇ ಉಪನಿಷತ್ ವಾಕ್ಯ ಬರಲಿ ಅದು ಕಂಪಲ್ಸರಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದ್ದೇ ಇರುತ್ತೆ ಆ ವಾಕ್ಯ. ಅಷ್ಟು ದೊಡ್ಡ ಉಪನಿಷತ್ ಅದು. ಇವ್ರದ್ದು ಶಿವಪುತ್ರ ಅವ್ರದ್ದೆಲ್ಲ ಕಂಪ್ಲೀಟ್ ಬೃಹದಾರಣ್ಯಕ ಉಪನಿಷತ್ತೇ. ಅವ್ರದ್ದೆಲ್ಲ ಟೀಕಾ ನೋಡ್ತೀನಲ್ಲ, ಶಾಸ್ತ್ರನೇ ಅದು. ಇನ್ನು ವಿದ್ವಾಂಸರಾದ ಮತ್ತು ಕುಲಪತಿಗಳಾದ ಶೌನಕರು ಈ ಸತ್ರಯಾಗದಲ್ಲಿ ಅವರು ಭಾಗವಹಿಸ್ತಾರೆ. ಅದಕ್ಕೆ ಅವರೆಲ್ಲರೂ ಬರೋ ತನಕ ಮಿಕ್ಕಿದವರೆಲ್ಲ ವೆಯ್ಟ್ ಮಾಡ್ತಾಯಿರ್ತಾರೆ. ಅವರ ಅಗ್ನಿ ಉಪಾಸನೆ ಸತ್ರದ ಲಾಸ್ಟ್ ದಿವಸ ಎಲ್ಲ ಪೂರ್ತಿ ಆದಮೇಲೆ ಬರೋ ಅಷ್ಟರಲ್ಲಿ ಎಷ್ಟು ಸಾವಿರಾರು ಜನ ಕೂತಿದ್ದವರೆಲ್ಲ ಎದ್ದು ನಿಂತುಕೊಂಡು ರೆಸ್ಪೆಕ್ಟು ಅವ್ರಿಗೆ, ಆ ಪದವಿಗೆ, ಆ ವಿದ್ವತ್ತಾಗೆ ಆ ಕಾಲದಲ್ಲಿ ಆ ಥರ ರೆಸ್ಪೆಕ್ಟ್ ಇತ್ತು. ಎಲ್ಲರೂ ಎದ್ದು ನಿಂತ್ಕೊತಾರೆ. ವಯಸ್ಸಲ್ಲಿ ಕೂಡ ತುಂಬ ಸೀನಿಯರ್ ಆಗಿರ್ತಾರೆ. ಸ್ಟೋರಿ ಹೇಳ್ತಾಯಿರೋ ಸೌತ ಮುನಿಗಳಿಗಂತ ಕೂಡ ವಯಸ್ಸಿನಲ್ಲೇ ದೊಡ್ಡವರಾಗಿರ್ತಾರೆ, ಭೃಗು ವಂಶದವರಾಗಿರ್ತಾರೆ. ಆದ್ದರಿಂದ ಅವ್ರು ಬಂದ ತಕ್ಷಣ ಎಲ್ಲರೂ ನಿಂತ್ಕೊಂಡು ಮತ್ತು ಅವರು ಕೂತ್ಕೊಂಡ್ಮೇಲೆ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಈಗ ಮತ್ತೆ ಇವರು ಲೋಮಹರ್ಷನ ಮಗನಾದ ಸೌತಿ ಮುನಿಗಳಿರ್ತಾರಲ್ಲ ಅವ್ರನ್ನ ಮಾತಾಡಿಸ್ತಾರೆ. ನಾವು ನಿಮ್ಮ ತಂದೆ ಲೋಮಹರ್ಷನರ ಅವರು ಸಿಕ್ಕಾಪಟ್ಟೆ ಪುರಾಣಗಳು ಅವರೆಲ್ಲ ತಿಳಿದವರು ಇರ್ತಾರೆ. ಈ ಶೌನಕ ಮುನಿ ಸೌತ ಮುನಿ ಅವ್ರ ತಂದೆ ಹತ್ರ ಸ್ವಲ್ಪ ಪುರಾಣಗಳೆಲ್ಲ ಕಲ್ತಿರ್ತಾನೆ. ಅಂದರೆ ಇವರು ಗುರುಪುತ್ರನೇ ಈಗ ಬಂದಿರೋದು. ವಯಸ್ಸಿನಲ್ಲಿ ಸಣ್ಣವನಾದರೂ ಕೂಡ ಗುರುಪುತ್ರ ಬಂದಿದ್ದಾನೆ. ಅದಕ್ಕೆ ಇವ್ರಿಗೆ ಶೌನಕ ಋಷಿಗಳಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಸೌತ ಮುನಿ ಕೂಡ ಅವ್ರ ತಂದೆ ಥರನೇ ಎಲ್ಲ ಪುರಾಣಗಳನ್ನು ತಿಳ್ಕೊಂಡಿರ್ತಾನೆ ಅಂತ ಅವ್ರ ನಂಬಿಕೆ ಇರುತ್ತೆ. ಅದನ್ನೇ ಕೇಳ್ತಾರೆ, ನೀನು ನಿಮ್ಮ ತಂದೆಯಿಂದ ನಾವು ಎಷ್ಟೋ ಪುರಾಣಗಳು ತಿಳ್ಕೊಂಡಿದ್ದೀವಿ, ಎಷ್ಟೋ ಶಾಸ್ತ್ರನ ಓದಿದ್ದೀವಿ, ನಮಗೆ ಆಸೆ ಇದೆ ನೀನು ಕೂಡ ಅವೆಲ್ಲ ನಿಮ್ಮ ತಂದೆಯಲ್ಲಿ ಏನೆಲ್ಲ ವಿದ್ವತ್ತಿತ್ತೋ ಆ ವಿದ್ವತ್ತನ್ನೆಲ್ಲ ನೀನು ಕೂಡ ಒಂದೇ ಇರ್ತೀಯ ಅಂತ ನಮಗೆ ವಿಶ್ವಾಸ ಇದೆ. ಅದಕ್ಕೆ ನೀನು ದಯಮಾಡಿಸಿ ಫಸ್ಟು ನಮ್ಮ
ಭಾರ್ಗವ ವಂಶದಲ್ಲಿ ಭೃಗು ಋಷಿಯಿಂದ ಉತ್ಪನ್ನ ಆದ ಈ ಭಾರ್ಗವ ವಂಶ ಏನಿದೆ, ಈ ಭಾರ್ಗವ ವಂಶದ ಕಥೆಯನ್ನೇ ನೀನು ಮೊದಲು ನಮಗೆ ಸ್ಟಾರ್ಟ್ ಮಾಡಿ ಅಂತ ಅಂತಾರೆ. ಇನ್ನು ಸ್ಟಾರ್ಟ್ ಮಾಡಿ ಅಂದಾಗ ಸ್ವಲ್ಪ ಇವ್ರನ್ನ ಸ್ತುತಿ ಮಾಡಿ ಶೌನಕ ಋಷಿಗಳನ್ನು ಇವರನ್ನು ಭೃಗುನಂದನರೇ ಅಂತಾರೆ. ಭೃಗು ಮಹರ್ಷಿಗೆ ಡೈರೆಕ್ಟ್ ಮಕ್ಕಳಲ್ಲ, ಅವ್ರ ವಂಶದಲ್ಲಿ ಭೃಗು ಇದ್ರೂ ಕೂಡ ಈಗ ರಘುವಂಶ ತಿಲಕ ಅಂತ ಶ್ರೀರಾಮಚಂದ್ರಿಗೆ ಅಂತಾರಲ್ಲ, ಅದೆಲ್ರಿಗೂ ಆ ಟೈಟಲ್ ಬರ್ತಾ ಇರುತ್ತೆ, ಆ ವಂಶದ ಟೈಟಲ್ಲು. ಮತ್ತು ವೈಶಂಪಾಯನರೇ ಅಂತ ವೈಶಂಪಾಯನರಂತ, ಮತ್ತು ದ್ವೈಪಾಯನ ಅಂತ ಕೂಡ ಹೆಸರು ಬಂದ್ಬಿಡುತ್ತೆ ಸುಮಾರು ಜನಕ್ಕೆ. ಯಾವಾಗ ಆ ಟೈಟಲ್ ಬರುತ್ತಂದರೆ ಇಬ್ಬರು ತಂದೆಯರು ಇರ್ತಾರೆ, ಒಂದು ತಾಯಿ ಇಬ್ಬರು ತಂದೆ ಯಾವಾಗ ಇರ್ತಾರೋ ಅಂಥವ್ರಿಗೆ ದ್ವೈಪಾಯನ ಅಂತ ಹೆಸರು ಬರುತ್ತೆ. ಅದು ವಿಚಿತ್ರವಾದ ಶಾಸ್ತ್ರದಲ್ಲಿ ಒಂದು ನಿಯಮ ಇರುತ್ತೆ. ಸಣ್ಣ ವಯಸ್ಸಿನಲ್ಲಿ ಯಾರಾದರೂ ಹೆಣ್ಮಗುಗೆ ನಾನು ನಿನ್ನ ಮಗನಿಗೆ ಕೊಟ್ಬಿಡ್ತೀನಿ, ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿರ್ತಾರಂತೆ. ಮುಖ್ಯವಾಗಿ ಆ ಮಾತಲ್ಲೇ ಆಗೋಗಿರುತ್ತಂತೆ ಸಂಬಂಧ. ಮತ್ತು ಮಿಕ್ಕಿದ್ದು ವಿಧಿ ಕ್ರಿಯೆಗಳೇನಿರ್ತವೆ ಅದು ಸೆಕೆಂಡರಿ ಆಪ್ಷನ್. ಅದು ಮಾಡಬೇಕು, ವಿಧಿವತ್ತಾಗಿ ಮಂತ್ರೋಕ್ತವಾಗಿ ಮದುವೆ ಮಾಡಿಸ್ಬೇಕು. ಮಾತು ಕೊಟ್ಬಿಟ್ರೇ ಮದುವೆ ಆಗೋಗುತ್ತಂತೆ. ಅದು ನಾನು ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡ್ತೀನಿ ಅಂದ್ಬಿಟ್ಟು ಆ ಥರ ಸಣ್ಣ ವಯಸ್ಸಿನಲ್ಲೇನೋ ಆ ಥರ ಮಾತು ಕೊಟ್ಬಿಟ್ಟಿರ್ತಾರೆ. ಏನೋ ಒಂದು ಕಾರಣದಿಂದ, ಮತ್ತು ಏನೋ ಒಂದು ರಾಗದ್ವೇಷಗಳು ಹೆಚ್ಚಾಗೋ ಇಲ್ಲ ಏನೋ ಒಂದು ಕಾರಣದಿಂದ ಆ ಮದುವೆ ಆಗಿರೋದಿಲ್ಲ, ಈಕೆ ಕ್ಯಾನ್ಸಲ್ ಆಗಿರುತ್ತೆ. ಮತ್ತು ಅಂಥ ಹುಡುಗಿನ ಇನ್ನೊಬ್ಬರಿಗೆ ಕೊಟ್ಟಾಗ ಅವ್ರಿಗೆ ಯಾರಾದರೂ ಮಕ್ಕಳು ಹುಟ್ಟಿದ್ರಾಗನ ಅವ್ರಿಗೆ 2 ಗೋತ್ರಗಳು ಬರುತ್ತಂತೆ. ಮುಂಚೆ ಯಾರಿಗೆ ಮಾತು ಕೊಟ್ಟಿದ್ರೋ ಆ ತಂದೆಯ ಗೋತ್ರ, ಇವಾಗ ಸೆಕೆಂಡ್ ಯಾರು ಮದುವೆ ಮಾಡಿಕೊಂಡ್ರೋ ಆ ಗೋತ್ರ, ಅವ್ರಿಗೆ ಅದಕ್ಕೆ ಇಬ್ಬರು ತಂದೆಯರಿದ್ದಂಗೆ ಅಂತ ಶಾಸ್ತ್ರದ ಪ್ರಕಾರದಲ್ಲಿ. ಅದಕ್ಕೆ ಆ ಟೈಟಲ್ ಎಲ್ಲ ಬರ್ತಾ ಇರುತ್ತೆ. ಇವ್ರಿಗೂ ಆ ಥರ ಎಲ್ಲ ಶೌನಕರು ಕೂಡ ಅದೆಲ್ಲ ಈ ವಂಶದವ್ರು ಕೂಡ ಆ ಟೈಟಲ್ ಬರ್ತಾ ಇರುತ್ತೆ. ಅದೆಲ್ಲ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ ಹೆಂಗೆ ಇವರಿಗೆ ಇಬ್ಬರು ತಂದೆಗಳು ಹೆಂಗೆ ಆಗೋಗಿರ್ತಾರೆ ಅಂದ್ಬಿಟ್ಟು. ಈ ಥರ ಫಸ್ಟು ಭೃಗುನಂದನರೇ ವೈಶಂಪಾಯನರೇ ಅಂದ್ಬಿಟ್ಟೆಲ್ಲ ನೀವು ದ್ವಿಜಶ್ರೇಷ್ಠರು ಅಂತ ಅವ್ರನ್ನೆಲ್ಲ ಸ್ತುತಿ ಮಾಡಿದ ಮೇಲೆ ಫಸ್ಟು ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಭೃಗು ಮಹರ್ಷಿಗಳು ಸಾಕ್ಷಾತ್ ಬ್ರಹ್ಮನು ಮಾಡಿದ ವರುಣದೇವರ ಯಜ್ಞದಲ್ಲಿ ಅಗ್ನಿಕುಂಡದಿಂದ ಉತ್ಪನ್ನನಾಗಿರ್ತಾನೆ ಭೃಗು ಮಹರ್ಷಿ. ಅದಕ್ಕೆ ಭೃಗು ಮಹರ್ಷಿ ಅವ್ರ ತಂದೆ ವರುಣ ದೇವರು ಅಂತಾರೆ. ಬ್ರಹ್ಮನ ಒಂದು ಸಂಕಲ್ಪದಿಂದ ಹುಟ್ಟಿದ್ರಿಂದ ಬ್ರಹ್ಮನೂ ಕೂಡ ತಂದೆ ಅಂತಾರೆ ಭೃಗು ಮಹರ್ಷಿ. ಈ ಥರ ಈತನಿಗೂ ಕೂಡ 2 ತಂದೆ ಅಂತ ಶಾಸ್ತ್ರದಲ್ಲಿ ಬರ್ತಾ ಇರುತ್ತೆ. ವರುಣನ ಮಗ ಮತ್ತು ಬ್ರಹ್ಮದೇವರ ಮಗ ಅಂತ ಆ ಥರ ಬರುತ್ತೆ ಶಾಸ್ತ್ರದಲ್ಲಿ. ಅಗ್ನಿಕುಂಡದಿಂದ ಈ ಭೃಗು ಮಹರ್ಷಿ ಉತ್ಪನ್ನ ಆಗಿರ್ತಾನೆ. ಮತ್ತು ಆ ಭೃಗು ಮಹರ್ಷಿಗಳ ಮಗನೇ ಚವ್ವನ ಋಷಿ. ಚವ್ವನ ಅದು ಮುಂದೆ ಬರುತ್ತೆ. ಚವ್ವನ ಅಂತ ಯಾಕೆ ಹೆಸರು ಬಂತಂದ್ರೆ ಗರ್ಭದಿಂದ ಜಾರಿ ಬಿದ್ದಿರ್ತಾನೆ. ಅವ್ರ ತಾಯಿಯನ್ನು ಪುಲೋಮ ಅಂದು ರಾಕ್ಷಸನ ಹೆಸರು ಪುಲೋಮ ಇರುತ್ತೆ, ಪೌಲೋಮ. ಅವನು ಅಪಹರಣ ಮಾಡದಿದ್ದಾಗ ಗರ್ಭದಿಂದ ಜಾರಿ ಬಿದ್ದಿರೋದ್ರಿಂದ ಅವನಿಗೆ ಚವನ ಅಂತ ಹೆಸರು. ಚವನ ಅಂದರೆ ಅರ್ಥ ಗರ್ಭದಿಂದ ಜಾರಿ ಬಿದ್ದವನು ಅಂತ ಅರ್ಥ. ಆ ಥರ ಚವನ ಅಂತ ಹೆಸರುತ್ತೆ. ಆ ಚವನ ಋಷಿಯ ಮಗನ ಹೆಸರು ಪ್ರಮತಿ ಅಂತ. ಹೇಳೋದಕ್ಕೆ ಹೆಣ್ಮಕ್ಳ ಹೆಸರು ಥರ ಇರ್ತಿದೆ ಪ್ರಮತಿ ಅಂತ. ಅದು ಗಂಡಸರ ಹೆಸರು. ಶಬ್ದಗಳಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಇರ್ಬೋದು, ಬಟ್ಟು ವ್ಯಕ್ತಿ ಪುರುಷನಾಗಿರ್ಬೋದು ಪ್ರಮತಿ ಅಂತ. ಮತ್ತು ಪ್ರಮತಿ ಮತ್ತು ಘೃತಾಚಿ ಇವರಿಬ್ಬರಿಗೂ ರುರು ಎಂಬ ಮಗ ಹುಡ್ತಾನೆ. ಮತ್ತು ಪ್ರಮದ್ವಾರ ರುರುಗಳು ಇವರು ಮದುವೆ ಮಾಡಿಕೊಂಡ ಮೇಲೆ ಮತ್ತು ವೇದ ಪಾರಂಗತರಾದ ಶುನಕ ಮಹರ್ಷಿ ಅವರು ಉತ್ಪನ್ನ ಆಗ್ತಾರೆ. ಆ ಶುನಕ ಮಹರ್ಷಿರು ಯಾರೂ ಅಲ್ಲ, ಇವಾಗ ಶೌನಕ ಈ ಸತ್ರಯಾಗ ನಡೆಸ್ತಾ ಇದ್ದಾನಲ್ಲ ಕುಲಪತಿ, ವೈಸ್ ಚಾನ್ಸಲರ್, ಆ ಕುಲಪತಿ ತಾತನೇ ಆಗಿರ್ತಾನೆ. ತಾತನ ಹೆಸರಿಂದ ಕೂಡ ಮೊಮ್ಮಕ್ಕಳಿಗೆ ಬರುತ್ತೆ ಆಪತ್ತಿಯಲ್ಲಿ ವ್ಯಾಕರಣದಲ್ಲಿ. ಈಗ ಕುರು ರಾಜನಿಂದ ಅವ್ರ ಕೌರವರೆಲ್ಲ, ಪಾಂಡವರನ್ನು ಕೂಡ ಕೌರವರೇ ಅಂತಾರೆ. ಆ ವಂಶದಲ್ಲಿ ಕುರುವಂಶ ಕೌರವರು, ಆ ವಂಶದಲ್ಲಿ ಯಾರು ಬರ್ತಾಯಿದ್ರೆ ಆ ಟೈಟಲ್ ಎಲ್ರಿಗೂ ಬರ್ತಾ ಇರುತ್ತೆ. ಮತ್ತು ಪಾಂಡವರು ಅನ್ನೋದು ಸಬ್ ಟೈಟಲ್, ಅದು ಮೈನ್ ಟೈಟಲ್ ಕೌರವರೇ. ಇವರೆಲ್ಲರೂ ಕೌರವರೇ. ಮತ್ತು ಸಬ್ ಟೈಟಲ್ ಅವ್ರ ತಂದೆಯಿಂದ ಈಗ ಅಮಿತಾಬ್ ಬಚ್ಚನ್ ಅಂದರು. ಅಮಿತಾಬ್ ಬಚ್ಚನ್ ಮಕ್ಕಳಿಂದ ಕೆಳಗಡೆಗೆ ಎಲ್ಲರೂ ಬಚ್ಚನ್ ಅಂತ ಯಾರು ಫೇಮಸ್ ಆಗ್ತಾರೋ ಅವ್ರ ಹೆಸರು ಪಕ್ಕದಲ್ಲಿ ಹಾಕ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಇದು ಹೇಳ್ಕೊಂತ ಅವ್ರದ್ದು ಹಂಗೆ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಇವಾಗ ಶುನಕ ಮಹರ್ಷಿಗಳು ಸಿಕ್ಕಾಪಟ್ಟು ವಿದ್ವಾನ ಆಗಿರ್ತಾರೆ, ಬ್ರಹ್ಮರ್ಷಿಗಳಾಗಿರ್ತಾರೆ. ಅವರ ಮೊಮ್ಮಗನೇ ಈ ಶೌನಕನೀಗ ನೈಮಿಷಾರಣ್ಯದಲ್ಲಿ 12 ವರ್ಷದ ಸತ್ರಯಾಗ ನಡೆಸ್ತಾ ಇರ್ತಾನೆ. ಆ ಸತ್ರಯಾಗದಲ್ಲಿ ಈ ಋಷಿಗಳು
ಸೌತಿ ಮುನಿಗಳು ಬಂದು ಅಲ್ಲಿ ಈ ಮಹಾಭಾರತ ಸ್ಟೋರಿ ಹೇಳೋದು. ಈ ಥರ ಅವ್ರ ಪರಂಪರೆ ಹೇಳ್ತಾನೆ. ಮತ್ತು ಆ ಶುನಕರು ತಪಸ್ವಿಗಳಾಗಿರ್ತಾರೆ, ಯಶೋವಂತರು, ಎಷ್ಟೋ ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿರ್ತಾರೆ, ಮತ್ತು ಬಹುಶ್ರುತರಾಗಿ ಬ್ರಹ್ಮವಿದರಾಗಿಯೂ ಇರ್ತಾರೆ. ಬ್ರಹ್ಮವಿದರಂದ್ರೆ ಜೀವನ್ಮುಕ್ತ ಪುರುಷರಾಗಿರ್ತಾರೆ, ಧಾರ್ಮಿಕರು, ಸತ್ಯವಾದಿಗಳು, ನಿಯತ ಆಹಾರಿ ಅಂದ್ರೆ ಅವ್ರದ್ದು ಆಹಾರದಲ್ಲೂ ಕೆಲವೊಂದು ನಿಯಮ ಇರುತ್ತೆ. ಒಂದೊತ್ತು ತಿನ್ನೋದು ಅಂದ್ಬಿಟ್ಟು, ಇಲ್ಲ ಫಲಾಹಾರ ಭಕ್ಷಣ ಆ ಥರ ತುಂಬ ನಿಯಮದಿಂದ ಆಹಾರ ತಗೊಳ್ಳೋರಾಗಿರ್ತಾರೆ. ಈ ಥರ ಶೌನಕರು ಮಧ್ಯದಲ್ಲಿ ಈ ಸ್ಟೋರಿ ಹೇಳ್ತಾ ಇದ್ರೆ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ ಸ್ಟೋರಿ, ಒಂದು ನಿಮಿಷ ಅಂತ. ಏನು ಅಂದ್ರೆ ನೀ ಇವಾಗ ಭೃಗು ಮಹರ್ಷಿಗಳ ಪುತ್ರ ಚವನ ಅಂತ ಅಂದ್ರಲ್ಲ, ಅವರೆಲ್ಲ ವ್ಯಾಕರಣ ಗೊತ್ತಿರೋರು. ಆ ಹೆಸರಲ್ಲೇ ಅರ್ಥ ಇದೆ, ಗರ್ಭದಿಂದ ಜಾರಿ ಬಿದ್ದೋನಂತ. ಈ ಫಸ್ಟು ಇವ್ರ ಸ್ಟೋರಿ, ಅವ್ರು ಚವನ ಮಹರ್ಷಿ ಅವ್ರ ಜನ್ಮ ಹೆಂಗಾಯಿತು, ಫಸ್ಟು ಈ ಸ್ಟೋರಿ ಹೇಳ್ಬಿಡು, ಮತ್ತೆ ಮಿಕ್ಕಿದ್ದು ನೀನು ಕಂಟಿನ್ಯೂ ಮಾಡಂತ ಮಧ್ಯದಲ್ಲೇ ನಿಲ್ಲಿಸ್ತಾರೆ ಶೌನಕ ಮುನಿಗಳು. ಆವಾಗ ಸರಿ ಅಂದ್ಬಿಟ್ಟಿದ್ದನ್ನು ಇನ್ನು ಸ್ಟಾರ್ಟ್ ಮಾಡ್ತಾನೆ. ಸರಿ ಬಿಡು, ಚವನ ಸ್ಟೋರಿನೇ ಫಸ್ಟ್ ನಿನ್ಗೆ ಹೇಳ್ತೀನಿ ಅಂದ್ಬಿಟ್ಟಿದ್ದು. ಚವನ ಋಷಿ ಭೃಗು ಮಹರ್ಷಿಗೆ ಮಗನಾಗುತ್ತಿರ್ತಾನೆ. ಭೃಗು ಮಹರ್ಷಿಗೆ ಹೆಂಡತಿಯಲ್ಲಿ ಒಬ್ಬರು ಪುಲೋಮ ಎಂದು ವಿಖ್ಯಾತರಾದ ಹೆಂಡತಿ ಇರ್ತಾಳೆ. ತುಂಬ ಸುಂದರವತಿಯಾಗಿರ್ತಾಳೆ. ತುಂಬ ಇಷ್ಟ ಭೃಗು ಮಹರ್ಷಿಗೆ ಆ ಹೆಂಡತಿ ಅಂದರೆ. ಅವ್ರಿಗೆ ಹುಟ್ಟಿರೋವನೇ ಈ ಚವನ ಮಹರ್ಷಿ. ಆಶ್ರಮದಲ್ಲಿ ಪುಲೋಮ ಜೊತೆ ಭೃಗು ಮಹರ್ಷಿ ಮದುವೆ ಮಾಡ್ಕೊಂಡು ಅಲ್ಲೇ ಇರ್ತಾನೆ. ಪುಲೋಮ ಗರ್ಭಾವಸ್ಥೆಯನ್ನು ಹೊಂದಿದ ಮೇಲೆ ಹಂಗೆ ಸೇವೆ ಮಾಡ್ಕೊಂಡು ಹಂಗೆ ಇದ್ರೆಗೇನೆ ಒಂದು ದಿವಸ ಪುಲೋಮ ಎಂಬ ರಾಕ್ಷಸನ ಹೆಸರು ಕೂಡ ಪುಲೋಮ ಎಂಬ ರಾಕ್ಷಸ ಬರ್ತಾನೆ. ಅವನಿಗೆ ಸ್ವಲ್ಪ ವಿದ್ಯೆ ಎಲ್ಲ ಇರುತ್ತೆ. ದೂರದಿಂದ ನೋಡ್ತಾನೆ, ಯಾರು ಈ ಸುಂದರವತಿ ಅಂತ ನೋಡಿದ ಮೇಲೆ ಅವನಿಗೆಲ್ಲ ನೆನಪು ಬರುತ್ತೆ. ಓಹೋ, ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ಇವ್ರ ತಂದೆ ನನಗೆ ಪುಲೋಮನ ನಿನಗೆ ಈ ಕನ್ಯೆಯನ್ನು ನಿನಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಮಾತು ಕೊಟ್ಟಿದ ಮೇಲೆ ಮತ್ತೆ ಏನೋ ವಿವಾದ ಸ್ವಲ್ಪ ಬಂದ ಮೇಲೆ ಆತನಿಗೆ ಹೆಣ್ಣು ಕೊಡ್ದಿರ ಈ ಭೃಗು ಮಹರ್ಷಿಗೆ ಕೊಟ್ಬಿಟ್ಟಿರ್ತಾನೆ. ಅದು ಮನಸ್ಸಲ್ಲಿ ಆತನಿಗೆ ಸಿಕ್ಕಾಪಟ್ಟೆ ಇದಾಗುತ್ತೆ. ಆವಾಗ ನೋಡಿರೋದಿಲ್ಲ ರೂಪ ಯಾರು ಅಂದ್ಬಿಟ್ಟಿದ್ದೀನಿ. ಇವಾಗ ನೋಡಿದಿಷ್ಟು ಸುಂದರವತಿಯನ್ನು ಅವ್ರ ತಂದೆ ನನಗೆ ಹೆಣ್ಣನ್ನು ಕೊಡ್ತೀನಂತ ಮಾತು ಕೊಟ್ಟು ನನಗೆ ಮೋಸ ಮಾಡಿದ್ದಾನೆ ಅಂದ್ಬಿಟ್ಟಿದ್ದನು. ಈಗ ಆಕೆ ಮೇಲೆ ವಿಪರೀತವಾದ ಆಕರ್ಷಣೆ ಆಗುತ್ತೆ. ಬಟ್ ಸ್ವಲ್ಪ ನ್ಯಾಯ ನಿರ್ಣಯ ಮಾಡ್ಕೋಬೇಕಿಲ್ಲ. ಯಾಕಂದರೆ ಭೃಗು ಮಹರ್ಷಿಗಳಂದ್ರೆ ಸಾಮಾನ್ಯ ಅಲ್ವಲ್ಲ, ಮಹಾಶಕ್ತಿಶಾಲಿಯರು. ಮತ್ತು ಒಂದು ಶಾಪ ಆಯ್ತು ಅಂದ್ರೆ ಹೊಟ್ಟೋಯ್ತು, ಮತ್ತೆ ಭಸ್ಮ ಆಗಿಬಿಡ್ಬೇಕಂತ. ಫಸ್ಟು ಅಗ್ನಿದೇವ್ರನ್ನ ಕರೆಸ್ತಾನೆ ಅಲ್ಲಿ. ಯಾಕಂದರೆ ಸಾಕ್ಷಿ ರೂಪದಲ್ಲಿ ಅಗ್ನಿಯನ್ನೇ ಕರೆಸ್ತಾರೆ. ಎಲ್ಲ ಟೆಸ್ಟ್ಗಳಿಗೂ ಅಷ್ಟೇ, ಯಾವುದೇ ಟೆಸ್ಟ್ ಮಾಡಿ ಎಲ್ಲ ಅಲ್ಲಿ ಹೀಟ್ ರಿಲೇಟೆಡ್ ಟೆಸ್ಟ್ಗಳೇ ಎಲ್ಲ ಇರ್ತವೆ. ಎಂಥ ಪ್ರಕಾರ ಟೆಸ್ಟ್ ಆದರೂ ಕೂಡ ಸೀತಾದೇವಿನೂ ಕೂಡ ಅಗ್ನಿ ಪರೀಕ್ಷೆನೇ ಮಾಡ್ತಾರೆ. ಅಗ್ನಿನೇ ಎಲ್ಲ ಸರ್ವಕ್ಕೂ ಸಾಕ್ಷಿಯಾಗಿರ್ತಾರೆ. ಅಗ್ನಿದೇವ್ರನ್ನ ಕರೆಸ್ಬಿಟ್ಟಿದ್ದು, ನೀನು ನೋಡು, ಶಾಸ್ತ್ರನ ತಿಳಿದಿರೋ ನೀನು, ನೀತಿಯನ್ನು ನೀನು ಪಾಲನೆ ಮಾಡುವ ನೀನು ಅಗ್ನಿದೇವ. ಈ ಥರ ಎಲ್ಲ ಸ್ಟೋರಿ ಆಗಿದೆ, ಅದು ನಿನಗೆ ಗೊತ್ತೇ ಇರುತ್ತೆ. ನಿನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ತ್ರಿಕಾಲ ಜ್ಞಾನಿ ನೀನು, ಎಲ್ಲರ ಕರ್ಮಗಳಿಗೂ ನೀನೇ ಸಾಕ್ಷಿಯಾಗಿರ್ತೀಯ. ಈಗ ಪುಲೋಮನ ಅವ್ರ ತಂದೆ ನನಗೆ ಕೊಡ್ತೀನಂತ ಮಾತು ಕೊಟ್ಬಿಟ್ಟು ಈಗ ಭೃಗು ಮಹರ್ಷಿ ಕೊಟ್ಬಿಟ್ಟಿದ್ದಾನೆ. ಈಕೆ ಫಸ್ಟು ಯಾರು ಹೆಂಡತಿ ಆಗ್ತಾಳೆ, ಫಸ್ಟು ನನ್ನ ಹೆಂಡತಿ ಆಗ್ತಾಳೆ ಇಲ್ಲ ಭೃಗು ಮಹರ್ಷಿ ಹೆಂಡತಿ ಆಗ್ತಾಳೆ ಅಂದ್ಬಿಟ್ಟು. ಇನ್ನು ಅಗ್ನಿದೇವರು ನೋಡಪ್ಪ, ಎರಡು ವಿಧಿ ಇರುತ್ತೆ. ಒಂದು ಮಾನಸಿಕವಾಗಿ ಒಂದು ಸತಿ ಮಾತು ಕೊಟ್ಟುಬಿಟ್ರೆಗನ ಅದು ಮದುವೆ ಆಗೋದಂಗೆ ಇನ್ನು ಅದು ಅಷ್ಟೇ. ಮಿಕ್ಕಿತ್ತು ಇನ್ನೊಂದು ಎರಡನೇ ಕ್ರಿಯೆ ನೀನು ಮಾಡಿಲ್ಲ, ಏನು ಮಂತ್ರವಿಧಿಯ ವಿಧಾನದಿಂದ ನೀನು ಪಾಣಿಗ್ರಹಣ ಮಾಡಿಲ್ಲ. ಮಾಂಗಲ್ಯಂ ತಂತು ನಾನೇ ಮಮ ಜೀವ ಹೇತುನ ಅಂದ್ಬಿಟ್ಟು ಕಂಠೆ ಬದ್ನಾಮಿ ಹೇಸು ಬಗೆ ಅಂತೆಲ್ಲ ಮಂತ್ರ ಬರುತ್ತೆ. ಅದರಲ್ಲಿ ತಂತು ಅಂದ್ರೆಗೇನ ದಾರ, ಈ ದಾರದಿಂದ ನಾನು ನಿನಗೆ ಬದ್ಧನಾಗ್ತಿದ್ದೀನಿ ಅಂದರೆ ನಮ್ಮ ಸಂಬಂಧ ಆಗ್ತಿದೆ, ಮತ್ತು ನೀನು 100 ಕಾಲ ಎಲ್ಲ ಐಶ್ವರ್ಯದಿಂದ ಸಂತೋಷದಿಂದ ಬಾಳು ಅಂದ್ಬಿಟ್ಟು ಆ ಸಂಸಾರದಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಆ ಮಂತ್ರದ ಅರ್ಥ ಈ ತಂತು ಅಂದ್ರೆಗೆ ಈ ದಾರದಿಂದ, ಮಂಗಲಸೂತ್ರದ ದಾರದಿಂದನೇ ನಮ್ಮ ಸಂಬಂಧ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಅದು ವಿಧಿವತ್ತಾಗಿ ಅದೆಲ್ಲ ನಡಿಬೇಕು. ಬಟ್ ಇದು ಕೇವಲ ಮಾತಿನಲ್ಲೇ ನಡೆದಿರುತ್ತೆ, ಅದು ವಿಧಿವತ್ತಾಗಿ ಆಗಿರೋದಿಲ್ಲ. ಆದ್ದರಿಂದ ಸ್ವಲ್ಪ ಇನ್ನೂ ಪೆಂಡಿಂಗ್ ಇದೆ, ನಿನ್ನ ಮದುವೆ ಪಾರ್ಟ್ ಇನ್ನೂ ಪೆಂಡಿಂಗ್ ಇದೆ. ಬಟ್ ಫಸ್ಟ್ ನಿಂದೇ ಮದುವೆ ಆಗಿದೆ ಅಂತ ಶಾಸ್ತ್ರ ಪ್ರಕಾರ ನಿರ್ಧಾರ ಆಗುತ್ತೆ. ಸೆಕೆಂಡು ಭೃಗು ಮಹರ್ಷಿ ಆಗಿದೆ ಅಂದ್ಬಿಟ್ಟು ಅವ್ನಿಗೆ ಅಷ್ಟೇ ಸಾಕು, ಇಷ್ಟು ಪ್ರೂಫ್ ಸಾಕು ನನಗೆ ಅಂದ್ಬಿಟ್ಟಿದ್ದನು. ಇನ್ನು ಹಂದಿ ರೂಪನ ತಾಳ್ಬಿಟ್ಟಿದ್ದನು. ಫಸ್ಟು ಸಾಮಾನ್ಯ ವ್ಯಕ್ತಿ ಥರನೇ ಬಂದಿರ್ತಾನೆ. ಸಾಮಾನ್ಯ ವ್ಯಕ್ತಿ ಥರ ಬಂದ್ಬಿಟ್ಟು ಆಶ್ರಮದಲ್ಲಿ ಇದ್ರೆಗೇ ಇನ್ನು
ಮುನಿ ಪತ್ನಿಗಳು, ಋಷಿ ಪತ್ನಿಗಳು ಅತಿಥಿ ದೇವೋಭವ ಅನ್ನೋದು, ಬಂದವ್ರಿಗೆಲ್ಲ ಸೇವೆ ಎಲ್ಲ ಕಾಡಲ್ಲಿ ಏನೆಲ್ಲ ಸಿಗುತ್ತೆ ಅದರಿಂದ ಎಲ್ಲ ಊಟ ಎಲ್ಲ ಬಡಿಸಿ ಎಲ್ಲ ಸೇವೆ ಮಾಡ್ಕೊತಾ ಇರ್ತಾರೆ. ಬಟ್ ಮಧ್ಯದಲ್ಲಿ ಇವೆಲ್ಲ ನಡೆದ ಮೇಲೆ ಅವ್ನಿಗೆ ಪ್ರೂಫ್ ಸಿಕ್ಕಿದ ಮೇಲೆ ವರಾಹ ರೂಪನ ತಾಳ್ಬಿಟ್ಟಿದ್ದನ್ನು ಕಿಡ್ನಾಪ್ ಮಾಡಿಕೊಂಡು ಎತ್ಕೊಂಡು ಓಡೋಗ್ತಾಯಿದ್ರೆ ಗರ್ಭಾವಸ್ಥೆಯಲ್ಲಿರ್ತಾಳೆ. ಆ ಸ್ಪೀಡಿಗೆ ಹೋಗೋದ್ರಲ್ಲಿ ಆ ಗರ್ಭದಿಂದ ಜಾರಿ ಚವನ ಋಷಿ ಉತ್ಪನ್ನ ಆಗಿಬಿಡ್ತಾನೆ. ಚವನ ಋಷಿ ಎಷ್ಟು ಪ್ರಭಾವಶಾಲಿ ಅಂದರೆ ನೂರಾರು ಸೂರ್ಯರ ಅಷ್ಟು ಪ್ರಕಾಶ, ಅಷ್ಟು ಮಹಾ ತೇಜಸ್ವಿಯಾಗಿ ಜನ್ಮ ತಗೊಂಡು ಸಣ್ಣ ಹುಡುಗ ನೋಟದಿಂದನೇ ಆ ಪೌಲಮ ರಾಕ್ಷಸನ ಭಸ್ಮ ಮಾಡಿಬಿಟ್ಟಿರ್ತಾನೆ. ಭಸ್ಮ ಮಾಡಿಬಿಟ್ರೆ ಇನ್ನು ಅಲ್ಲೇ ಅವನು ರಾಕ್ಷಸ ಸತ್ತೋಗ್ಬಿಡ್ತಾನೆ. ಎಲ್ಲೋ ಕಾಡು ಮಧ್ಯದಲ್ಲಿ ಇನ್ನು ಆ ಸ್ಥಿತಿಯಲ್ಲಿ ತಾಯಿ ಆ ಮಗುವನ್ನು ಎತ್ಕೊಂಡು ಅಲ್ಲಿಂದ ನಡ್ಕೊಂಬರ್ತಾಯಿದ್ರೆ ಬ್ರಹ್ಮದೇವರೇ ಪ್ರತ್ಯಕ್ಷರಾಗ್ತಾರೆ. ಅಯ್ಯೋ, ನಮ್ಮ ವಂಶದ ಸೊಸೆ ನಿನಗೆ ಈ ಗತಿ ಬರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಶಾಂತಿಗೊಳಿಸ್ಬಿಟ್ಟಿದ್ದನ್ನು ಇನ್ನು ಆಶ್ರಮ ತನಕ ಕರ್ಕೊಂಡು ಹೋಗ್ತಾರೆ. ಆಶ್ರಮದಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಮೊದಲೇ ಭೃಗು ಮುನಿಗಳಿಗೆ ಮಹಾಕೋಪ ಇರುತ್ತೆ. ಕೋಪದಲ್ಲಿ ಏನಾದರೂ ಒಂದು ಮಾತು ಅಂದ್ಬಿಟ್ರೆ ಮುಗೀತು, ನಿಷ್ಠೆಯಿಂದ ಇರ್ತಾರೆ ಅವರು. ಬಂದು ಎಲ್ಲ ಸ್ಟೋರಿ ಎಲ್ಲ ಹೇಳ್ತಾರೆ. ಹಿಂಗಾಯಿತು ಅಂದರೆ ಅವ್ರ ಭೃಗು ಮಹರ್ಷಿಗೆ ಏನು ಕೋಪ ಬರುತ್ತಂದರೆ, ಈಕೆ ನನ್ನ ಪತ್ನಿ ಅನ್ನೋ ವಿಷಯ ಯಾರು ಹೇಳಿದ್ರು? ಸಾಮಾನ್ಯರಿಗೆ, ದುಷ್ಟರಿಗೆ ಆ ವಿಷಯ ಎಲ್ಲ ವ್ಯಕ್ತ ಆಗೋದಿಲ್ಲ. ಈಗ ಪೌಲಮ ಪತಿ ನಾನೇ ಅನ್ನೋ ವಿಷಯ ಆ ರಾಕ್ಷಸನಿಗೆ ಹೆಂಗೆ ಗೊತ್ತಾಯಿತು? ಯಾರು ಹೇಳಿರ್ಬೇಕು? ಯಾರು ಹೇಳಿದ್ರು ಅಂದ್ರೆ ಇನ್ನು ಅಗ್ನಿದೇವರು ಪ್ರತ್ಯಕ್ಷ ಆಗಿರ್ತಾರಲ್ಲ, ಅದು ಹೇಳ್ಬಿಡ್ತಾಳೆ ಈ ಥರ ಅಗ್ನಿದೇವರೇ ಅವ್ರಿಗೆ ಈ ಸತ್ಯನ ಹೇಳಿದ್ರು ಅಂದ್ಬಿಟ್ಟು. ಸುಮ್ಮನೆ ಸ್ವಲ್ಪ ಜಾಸ್ತಿ ವಿಚಾರ ಮಾಡಿದ್ರು ಕೋಪದಲ್ಲಿ, ಅದಕ್ಕೆ ಸ್ವಲ್ಪ ವಿಚಾರ ಮಾಡಲಿಲ್ಲ ಅಂದರೆ ಬೇಗ ಆವೇಶದಲ್ಲಿ ಏನೋ ಒಂದು ಮಾಡಿಬಿಡ್ತೀವಿ ನಾವು. ಕ್ರೋಧದಿಂದ ಅಗ್ನಿಗೆ ಶಾಪ ಇಟ್ಬಿಡ್ತಾನೆ, ನೀನು ಸರ್ವಭಕ್ಷಕನಾಗ್ಬಿಡು ಅಂದ್ಬಿಟ್ಟು. ಮುಂಚೆ ಅಗ್ನಿ ಎಲ್ಲವನ್ನೂ ತಿಂತಿರ್ಲಿಲ್ವ, ಎಲ್ಲನೂ ಭಸ್ಮ ಆಗ್ತಿರೋದು ಅಗ್ನಿಯಿಂದ. ಈ ಶಾಪ ಕೊಟ್ಟದ ಮೇಲೇ ಈಗ ಬೆಂಕಿಯಿಂದ ಎಲ್ಲ ಕಲ್ಲು ಕೂಡ ಕರಗೋಗುತ್ತೆ. ದೊಡ್ಡ ದೊಡ್ಡ ಅಣುಬಾಂಬ್ ಅಂತ ಹಾಕಿದ್ರಾಗ ಅಲ್ಲಿ ಏನು ಉಳಿಯೋದಿಲ್ಲ, ಎಲ್ಲವನ್ನು ಸಿಮೆಂಟನ್ನು ಕೂಡ ಸುಟ್ಬಿಡುತ್ತೆ ಅಗ್ನಿಗೆ. ಬಟ್ ಅಗ್ನಿದೇವರಿಗೆ ಈ ಶಾಪ ತಂದಮೇಲೆ ಅಲ್ಲಿ ಸ್ವಲ್ಪ ಅವ್ರಿಗೂ ಕೋಪ ಬರುತ್ತೆ ಅಗ್ನಿದೇವರಿಗೆ. ಏನಿದು, ನೀವು ಈ ಥರ ತಪ್ಪು ಮಾಡಿಬಿಟ್ರಿ, ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಗಿತ್ತು. ಇಷ್ಟೊಂದು ಋಷಿ ಇದು, ನೀವು ವಿದ್ವಾಂಸರು, ಬ್ರಹ್ಮರ್ಷಿಗಳು, ನೀವು ಅಷ್ಟು ಮುಂಗೋಪ ಯಾಕೆ ನೀವು? ನನ್ನದೇನು ತಪ್ಪಿದೆ? ನಾನು ಯಥಾರ್ಥವಾಗಿ ನಿಜಾನೇ ಹೇಳಿದ್ದೀನಿ, ಏನು ನಡೆದಿದೆ ಅದು ನಿಜಾನೇ ಹೇಳಿದ್ದೀನಿ. ಸಾಕ್ಷಿ ಹೇಳಿಯವ್ರ ಮೇಲೆ ಕೋಪ ಪಟ್ಟರೆ ಹೆಂಗೆ ನೀನು ಅಂತ ಮಾಡ್ತಾರೆ. ನನಗೂ ನಿನಗೆ ಪ್ರತಿಶಾಪ ಹಾಕೋ ಸಾಮರ್ಥ್ಯ ಇರುತ್ತೆ ಅಗ್ನಿದೇವರಿಗೆ, ಏನೂ ದೋಷ ಇರೋದಿಲ್ಲ ಅಗ್ನಿದೇವರದ್ದು ಈ ವಿಷಯದಲ್ಲಿ. ಆದರೂ ನೀವು ಬ್ರಾಹ್ಮಣೋತ್ತಮರು, ನಮಗೆ ನೀವು ಯಜ್ಞ ಆಗೋದಿರೆಲ್ಲ ಮಾಡಿಸಿ ದೇವತೆಯರಿಗೆಲ್ಲರಿಗೂ ಹವಿಷ್ ಕೊಡ್ತಾ ಇರ್ತೀರ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ಪ್ರತಿಶಾಪ ಆಗ್ತಾಯಿಲ್ಲ. ಬಟ್ ನೀವು ಮಾಡಿರೋದು ತುಂಬ ತಪ್ಪು ಅಂದುಬಿಟ್ಟಿದ್ದೂ ಹೇಳ್ತಾನೆ. ಸುಳ್ಳು ಸಾಕ್ಷಿ ಹೇಳೋದಕ್ಕಾಗೋದಿಲ್ವಲ್ಲ ಇದರ ಋಷಿಗಳು ಅಂದ್ಬಿಟ್ಟು ಆಗಲೇ ಡೌಟ್ ಬರುತ್ತೆ ಅಗ್ನಿದೇವರಿಗೆ. ಈ ಪೌಲಮ ಕರೆಸಿ ಸಾಕ್ಷಿ ಕೇಳಿದಾಗ ನಾನು ಸಿಕ್ಕಾಕ್ಕೊಂಡ್ಬಿಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಮತ್ತು ಭೃಗು ಋಷಿ ಕೋಪ ಬರುತ್ತೆ ಅಂತ ಗೊತ್ತಿರುತ್ತೆ. ಇಂಥ ಪರಿಸ್ಥಿತಿಗೆ ನಮಗೂ ಬರುತ್ತೆ. ಯಾರೊಬ್ಬರ ಮೇಲೆ ಒಪಿನಿಯನ್ ಕೇಳ್ತಾರೆ, ಅವಾಗ ಒಂದೇ ಡೈಲಾಗ್ ಅನ್ಬೇಕು, ಐ ವಾಂಟ್ ಟು ರಿಸರ್ವ್ ಮೈ ಕಾಮೆಂಟ್ಸ್. ನಾನು ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾರ್ದೊಬ್ಬರು ವ್ಯಕ್ತಿ ಬಗ್ಗೆ ಅಭಿಪ್ರಾಯ ಕೇಳ್ತಾರೆ, ಅವನು ಹಂಗೆ ಅಲ್ಲ, ಅವನು ದುಷ್ಟನೇ ಅಲ್ಲ, ಇವ್ನು ಹಿಂಗೆ ಅಲ್ಲ, ಇವ್ನು ದುಷ್ಟನೇ ಅಲ್ಲ ಅಂತ ಒಂದೇ ಬುದ್ಧಿವಂತಿಕೆಯಿಂದ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಐ ವಾಂಟ್ ಟು ರಿಸರ್ವ್ ಮೈ ಕಾಮೆಂಟ್ಸ್ ಅಷ್ಟೇ. ಈ ಥರ ಇದು ಹೊಸ ಅಭ್ಯಾಸ ಮಾಡಿಕೊಂಡ್ರೆ ನಾವು ಎಷ್ಟೋ ಜಗಳಗಳಿಂದ ಹೊರಗಡೆ ಬರ್ಬೋದು. ಇಲ್ಲಾಂದರೆ ಹಿಂಗೆ ಯಾರೋ ಒಬ್ಬರು ನಿಜ ಹೇಳಿದ್ರು ಕೂಡ ಹಿಂಗೆ ಯಾರೋ ಒಬ್ಬರಿಗೆ ಕೋಪಕ್ಕೆ ಗುರಿ ಆಗಿಬಿಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾನೆ, ಸಾಕ್ಷಿ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಪುಷ್ಟೋ ಹಿ ಸಾಕ್ಷಿ ಸಾಕ್ಷ್ಯಂ ಜಾನಾನೋಪ್ಯನ್ಯತಾ ವದೇತ್ ಸ ಪೂರ್ವನಾತ್ಮನ ಸಪ್ತ ಕುಲೆ ಹನ್ಯ ತಥಾ ಪರಾನ್ ಯಶ್ಚ ಕಾರ್ಯಾರ್ಥತತ್ವಜ್ಞೋ ಜಾನಾನೋಪಿ ನ ಭಾಷತೆ ಸೋಪಿ ತೇನೈವ ಪಾಪೇನ ಲಿಪ್ಯತೆ ನಾತ್ರ ಸಂಶಯಃ. ಯಾರಾದರೂ ಸುಳ್ಳು ಸಾಕ್ಷಿ ಹೇಳಿದ್ರೆ ಅವ್ರದ್ದು 7 ಪೀಳಿಗೆಗಳು ಹಿಂದುಗಡೆ ಮತ್ತು 7 ಪೀಳಿಗೆಗಳು ನೆಕ್ಸ್ಟ್ ಮುಂದುಗಡೆ ಅಷ್ಟು ಜನ ಪತನ ಆಗುತ್ತಂತೆ. ಪಿತೃಲೋಕದಲ್ಲಿರೋರು ಅವರೆಲ್ಲ ಅಷ್ಟು ಜನ ಪತನ ಆಗುತ್ತಂತೆ ಸುಳ್ಳು ಸಾಕ್ಷಿ ಹೇಳಿದ್ರೆ.
ಪುರಾಣದಲ್ಲಿ ಎಷ್ಟೋ ದೃಷ್ಟಾಂತಗಳು ಬರುತ್ತೆ, ಸುಳ್ಳು ಸಾಕ್ಷಿ ಮಾತ್ರ ಹೇಳಲೇಬಾರ್ದು ಅಂದ್ಬಿಟ್ಟು. ನಿನಗೆ ಆ ವಿಷಯ ಗೊತ್ತಿಲ್ವಾ? ಅಂದರೆ ನೀನು ಎಕ್ಸ್ಪೆಕ್ಟೇಷನ್ ಅವನು ರಾಕ್ಷಸ ಕೇಳಿದ್ರು ಕೂಡ ನಾನು ಸುಳ್ಳು ಹೇಳಬೇಕಾಗಿತ್ತಂತ ನೀನು ಅಂದ್ಕೊಳ್ತಾ ಇದೆಯಾ. ನಾನು ಹೇಳೋಕ್ಕಾಗುತ್ತಾ? ಅದು ನಿನಗೆ ಗೊತ್ತಿಲ್ವ? ನನ್ನ ಧರ್ಮ, ನಾನು ಇರೋ ಯಥಾರ್ಥ ವಸ್ತುನೇ ನಾನು ಅವನಿಗೆ ಹೇಳಿದ್ದೀನಿ, ಇರೋ ಸತ್ಯನ. ಅದು ನೀನು ವಿಚಾರ ಮಾಡ್ದಿರಾ ನೀನು ಈ ಥರ ಮತ್ತೇನು ಸರ್ವಜ್ಞರಾದ ನೀವು, ಸಾಮಾನ್ಯನೋ ಮಂದಬುದ್ಧಿಯವನು ಶಾಪ ಆಗಿಬಿಟ್ಟಿದ್ದಾನಂದ್ರೆ ಏನು ಪರವಾಗಿಲ್ಲ. ಸರ್ವಜ್ಞರಾದ ನೀವು ಇವೆಲ್ಲವನ್ನು ಪರ್ಯಾಲೋಚನೆ ಮಾಡಿದ್ರೆ ನನ್ನ ಶಾಪ ಇಟ್ಟಿದ್ದೀರಾ. ಮತ್ತು ಇದಕ್ಕೆ ಪ್ರತಿಕ್ರಿಯೆವಾಗಿ ನಾನು ತಮ್ಮನ್ನು ಶಪಿಸಲು ಸಾಮರ್ಥ್ಯನಾಗಿದ್ದೇನೆ ಅಂತ ಮತ್ತೆ ನೀವು ಬ್ರಾಹ್ಮಣರಂತ ಸುಮ್ಮನೆ ನಾನು ಬಿಡ್ತಾಯಿದ್ದೀನಿ. ಯಾಕಂದರೆ ನೀವು ಹವಿಷ್ಯ ಇವು ಎಲ್ಲ ಕೆಲಸಗಳಿಂದ ನೀವು ನಮಗೆ ತರ್ಪಣ ಕೊಡ್ತೀರಾ ಅಂದ್ಬಿಟ್ಟು. ಮತ್ತು ಅಗ್ನಿ ಹೇಳ್ತಾನೆ, ಮುಂಚೆ ಎಲ್ಲ ಭಕ್ಷಣೆ ಮಾಡ್ತಿಲ್ಲ, ಮುಖ್ಯವಾದ ಜಾಗದಲ್ಲೇ ಅಗ್ನಿ ಮುಖ್ಯವಾದ ವಸ್ತುಗಳನ್ನೇ ಭಕ್ಷಣೆ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಅಗ್ನಿ ಇರುತ್ತೆ ಅಂತ ಈಗ ವಿವರಣೆ ಮಾಡ್ತಾನೆ. ತಾವು ಎಲ್ಲವನ್ನೂ ತಿಳಿದವರಾಗಿದ್ದೀರಿ, ಆದರೂ ನಾನು ಹೇಳುವ ವಿಷಯಗಳನ್ನು ಸಮಾಧಾನ ಚಿತ್ತರಾಗಿ ಕೇಳ್ರಿ ಅಂದ್ಬಿಟ್ಟು ಹೇಳ್ತಾನೆ. ಎಲ್ಲೆಲ್ಲಿ ಅಗ್ನಿ ಎಲ್ಲಿ ಮಾತ್ರ ಯಾವುದನ್ನು ಮಾತ್ರ ಭಕ್ಷಣೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು. ಯೋಗ ಬಲದಿಂದ ನನ್ನ ಶರೀರವನ್ನು ಅನೇಕ ಪ್ರಕಾರವಾಗಿ ವಿಂಗಡಿಸಿಕೊಂಡು ನಾನು ಸಕಲ ಯಜ್ಞಯಾಗಾದಿಗಳಲ್ಲಿ ಅಗ್ನಿ ಮುಂಚೆ ಭಕ್ಷಣೆ ಮಾಡ್ತಿದ್ದ ಅಗ್ನಿಹೋತ್ರಗಳಲ್ಲಿ, ಸತ್ರಗಳಲ್ಲಿ. ಯಾಗ ಮತ್ತು ಅಗ್ನಿಹೋತ್ರದಲ್ಲಿ ಡಿಫ್ರೆನ್ಸ್ ಇರುತ್ತೆ. ಏನು ಅಗ್ನಿಹೋತ್ರ ಅಂದರೆ ಅಲ್ಲಿ ದೊಡ್ಡ ಕಟ್ಟಿಗೆಯನ್ನು ನಾವು ಯೂಪನ ನಾವು ನಾಟೋದಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಮಾಡ್ತೀವಲ್ಲ ಗಾಯತ್ರಿ ಹವನ ಅವೆಲ್ಲ, ಅಲ್ಲಿ ಯೂಪವನ್ನು ನಾವು ನಾಟೋದಿಲ್ಲ. ಸ್ವಯಮಾಗಿ ಸಾಮಾನ್ಯ ಅಗ್ನಿಕುಂಡವನ್ನು ನಿರ್ವಹಣೆ ಮಾಡ್ಕೊಂಡು ನಾವು ಮಾಡಿ ಸಾಮಾನ್ಯ ಅಗ್ನಿಹೋತ್ರ. ಯಾಗ ಅಂದರೆ ಯೂಪ ಇರಬೇಕು, ಕಂಬ. ಆ ಕಂಬನ ನಾಟಿ ಅದಕ್ಕೆ ಚೆನ್ನಾಗಿ ಪೇಂಟ್ ಹೋಗ್ಬಿಟ್ಟು ಆ ಕಂಬ ಶೈನಿಂಗ್ ಮಾಡ್ತಾ ಇರಬೇಕು. ಅದಕ್ಕೆ ಜಂಡಗಳಂತೆ ಹೂವಿನಾರ ಅದು ಇದು ಹಾಕ್ಬಿಟ್ಟು ಹೈಲೈಟಾಗಿ ಆ ಯೂಪನ ಸ್ಥಾಪನೆ ಮಾಡಿ ಏನು ಯಜ್ಞ ಹವನ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಯಜ್ಞ, ಅದನ್ನು ಯಾಗ ಅಂತಾರೆ. ಯಾಗಕ್ಕೂ ಸಾಮಾನ್ಯ ಅಗ್ನಿಹೋತ್ರಕ್ಕೂ ಇದು ಡಿಫ್ರೆನ್ಸ್. ಅಗ್ನಿ ಅಂದರೆ ಕಾಮನ್. ಈಗ ನೀನು ಮಾಡೋದಲ್ಲ, ಮೊನ್ನೆ ದೀಕ್ಷೆ ಆದಾಗ ಕಾಮನ್, ಅದರಲ್ಲಿ ಒಂದು ಕಟ್ಟಿಗೆಯನ್ನೇನು ನಾಟೋದಿಲ್ಲ ನಾವು, ಅದು ಯೂಪ ಅಂತಾರೆ. ಹಾಂ ಹೌದು, ಅದನ್ನೇ ಮುಂಚೆ ಎಲ್ಲ ಕಟ್ಟಿಗೆ ಅದು ಎಲ್ಲ ಯೂಸ್ ಮಾಡ್ತಾರೆ ಅವನ ಸಾಮಗ್ರಿಯಲ್ಲಿ. ಬಟ್ ಕಟ್ಟಿಗೆ ಯೂಪ ಇರಬೇಕು. ಯೂಪ ಇದ್ದು ಏನು ಕರ್ಮಕಾಂಡ ಮಾಡ್ತಾರೆ ಅದನ್ನು ಯಾಗ ಅಂತಾರೆ. ಸಾಮಾನ್ಯವಾಗಿ ಮಾಡೋದನ್ನು ಅಗ್ನಿಹೋತ್ರ ಅಂತಾರೆ, ಹವನ ಅಂತಾರೆ. ಅಲ್ಲಿ ಅಗ್ನಿ ಸ್ಥಾನ ಇತ್ತು. ಮತ್ತು ಸತ್ರಗಳಲ್ಲಿ ದಕ್ಷಿಣಾಗ್ನಿ, ಗಾರ್ಹಪತ್ಯ ಅಂತ ಇವೆಲ್ಲ ಉಪನಯನ ಸಂಸ್ಕಾರ ಆದಾಗ ಒಂದು ಸತಿ ಅಗ್ನಿ ಚಯನ ಮಾಡ್ತಾನೆ ಒಬ್ಬ, ನಿತ್ಯ ಅಗ್ನಿಹೋತ್ರಿ ಅಂತಾರೆ. ಈಗಿಲ್ಲ ಬಿಡಿ, ಈಗ ಕೆಲವರಿದ್ದಾರೆ ಅಷ್ಟೇ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟವರು. ಬೆರಳೆಣಿಕೆ ಅಷ್ಟೇ, ಒಂದು 10-15 ಜನನೇ ಇದ್ದಾರೆ ಅಷ್ಟೇ ನಿತ್ಯ ಅಗ್ನಿಹೋತ್ರಿಗಳು. ಅಂದರೆ ಅವರು ಒಂದು ಬೆಂಕಿಯನ್ನು ಒಂದು ಸತಿ ಆವಾಗ ಉಪನಯನ ಸಂಸ್ಕಾರದ ದಿವಸ ತಗೊತಾರೆ, ಆ ಬೆಂಕಿ ಆರೋದಿಲ್ಲ ಸಾಯೋ ತನಕ. ಆ ಥರ ಹಂಗೆ ಬೆಂಕಿನ ಅದು ಇದ್ದುಲು ಅದು ಇದು ಹಾಕ್ಕೊಂಡು ಮೇಂಟೈನ್ ಮಾಡ್ಕೊತಾ ಇರ್ತಾರೆ. ಅದು ಸಾಧ್ಯನೇ ಇಲ್ಲ ಈಗ ಅಷ್ಟೊಂದು ನಿಷ್ಠೆಯಿಂದ ಮಾಡೋದು. ಅದಕ್ಕೆ ರಾಮ ಜನ್ಮಭೂಮಿ ಅವೆಲ್ಲ ಪೂಜೆಗಳು ಅವೆಲ್ಲ ಸ್ಥಾಪನೆ ಮಾಡೋಕ್ಕೆ ಇಲ್ಲಿಂದನೇ ಕರ್ಕೊಂಡು ಹೋದರು. ಎಲ್ಲೂ ಭಾರತ ದೇಶದಲ್ಲಿ ಎಲ್ಲೂ ಸಿಗಲಿಲ್ಲ. ಇಲ್ಲೇ ಕರ್ನಾಟಕದಲ್ಲೇ ಒಂದು 10-15 ಜನ ಏನೋ ಇದ್ದಾರೆ ನಿತ್ಯ ಅಗ್ನಿಹೋತ್ರಿಗೆ ಅದರ ನಿಷ್ಠೆಯಿಂದ ಮಾಡೋವಂಥವ್ರು. ತುಂಬ ಕಷ್ಟ ಅದು ಅಂಥ ಅಗ್ನಿಯಲ್ಲಿ. ಮತ್ತು ಅದೇ ಅಗ್ನಿಯಿಂದ ಲಾಸ್ಟಲ್ಲಿ ಅವರು ಅಂತಿಮ ಸಂಸ್ಕಾರ ಶವನ ಸುಡೋದು. ಆ ಅಗ್ನಿ ಏನು ಅಗ್ನಿಯನ್ನು ಉಪನಯನ ಸಂಸ್ಕಾರದಲ್ಲಿ ಚಯನ ಮಾಡಿರ್ತಾನೋ ಆ ಅಗ್ನಿಯಿಂದನೇ ಅಂತಿಮ ಸಂಸ್ಕಾರ, ಅದೇ ಅಗ್ನಿಯಿಂದ ಅವರು ಶರೀರ ಭಸ್ಮ ಆಗೋದು. ಮತ್ತು ಅವ್ರ ಮಗ ಅಲ್ಲಿಂದ ಉಪನಯನ ಸಂಸ್ಕಾರ ಮಾಡ್ಕೊಂಡು ಮತ್ತೆ ಅವನು ಚಯನ ಮಾಡ್ಕೊತಾನೆ. ಅಷ್ಟು ಆ ಥರ ಆ ಸ್ಥಾನದಲ್ಲಿ ಅಗ್ನಿ ಇರ್ತಾರೆ. ಅಗ್ನಿ ಅದು ಅದು ಮತ್ತು ಆ ಥರ ನಾವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇದು ಕರ್ಮಕಾಂಡದಲ್ಲಿ ವಿಧಿ ಇದೆ. ಅಗ್ನಿಯನ್ನು ಚಯನ ಮಾಡಿಕೊಂಡು ಅಗ್ನಿಯಲ್ಲೇ ಅಗ್ನಿ ಸಂಸ್ಕಾರ. ನಾವು ಸನ್ಯಾಸಿಗಳು ಮಾಡೋ ಅಷ್ಟಿಲ್ಲ, ನಮ್ದು ಆಗೋಯ್ತಲ್ಲ. ಸನ್ಯಾಸ ದೀಕ್ಷೆ ದಿವಸನೇ ಕರ್ಮಕಾಂಡ, ಜನು ದಾರ ಎಲ್ಲ ಶಿಖ ಕಟ್ ಮಾಡಿಬಿಟ್ಟು ನಮ್ಮದೇ ಪಿಂಡ ಪ್ರದಾನಗಳೆಲ್ಲ ಕೊಟ್ಟುಬಿಟ್ಟು ಆವತ್ತು ವಿರ್ಜಾಹವನೇ ಲಾಸ್ಟ್ ಅಗ್ನಿ ಬೆಂಕಿ. ಆದ ನಂತರ ಏನು ನಿಯಮ ಗೊತ್ತಾ, ಬೆಂಕಿಯನ್ನು ಸ್ಪರ್ಶ ಮಾಡೋಂಗಿಲ್ಲ. ಶೃಂಗೇರಿ ಮಠದ ಸುತ್ತಮುತ್ತ ಗುಡಿಗಳಲ್ಲಿ ಆರತಿ ಪ್ಲೇಟು ಮುಂದೆ ತಗೊಳ್ಳಿ ಬರೋದಿಲ್ಲ. ಅವ್ರಿಗೆ ಗೊತ್ತು ಸನ್ಯಾಸಿಗಳು ಅಗ್ನಿ ಸ್ಪರ್ಶ ಮಾಡೋದಿಲ್ಲ ಅಂದ್ಬಿಟ್ಟು. ತಗೊತಾ ಇದ್ದೀವಿ, ಅದೆಲ್ಲ ವಿರುದ್ಧನೇ ಅದು. ಸನ್ಯಾಸಿಗಳು ವಾಸ್ತವಿಕವಾಗಿ ಅಗ್ನಿ ಸ್ಪರ್ಶ ಮಾಡೋದಿಲ್ಲ.
ಅದಕ್ಕೆ ತೀರ್ಥ ಕೂಡ ಅವರು ಸನ್ಯಾಸಿಗಳಿಗೆ ಹಾಕೋದಿಲ್ಲ. ಹಿಂಗೆ ಬುದ್ಧಿವಂತರ ಅದು ಪೂಜಾರಿ ಅದ್ರಾಗನ ಹಿಂಗೆ ಕೈ ಕೊಟ್ಬಿಡ್ತಾರೆ. ಸನ್ಯಾಸಿಗಳೇ ಅದು ತೀರ್ಥ ತಗೊತಾರೆ. ಸನ್ಯಾಸಿಗೆ ಅವ್ರ ತೀರ್ಥ ಹಾಕಬಾರ್ದು. ಅದು ಆ ಥರ ಷಟ್ಗೋಪುರ ಕೂಡ ಅಷ್ಟೇ, ಎಲ್ರಿಗೂ ತಲೆ ಮೇಲೆ ಇಡ್ತಾರೆ. ಸನ್ಯಾಸಿಗಾದ್ರಾಗನ ಸನ್ಯಾಸಿಗೆ ಷಟ್ಗೋಪುರದ ಮೇಲೆ ಕೈ ಇಡ್ತಾನೆ. ಷಟ್ಗೋಪುರದ ಮೇಲೆ ಸನ್ಯಾಸಿ ಕೈ ಇಡ್ತಾನೆ, ಹಿಂಗೆ ಮುಟ್ಟಿ ಆಶೀರ್ವಾದ ಮಾಡ್ತಾನೆ. ಸನ್ಯಾಸಿ ಹತ್ರ ಆಶೀರ್ವಾದನ ಹೊರತು ಸನ್ಯಾಸಿಗೆ ಆಶೀರ್ವಾದ ಮಾಡೋ ಕುಚೇಷ್ಟೆಗಳೆಲ್ಲ ಮಾಡಬಾರ್ದು. ಸರಿಯಾಗಿ ಕ್ರಮವಾಗಿ ಗುರುಕುಲದಲ್ಲಿ ಓದಿ ಬಂದಿರೋರು ಇವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ಶ್ರೀಶೈಲದಲ್ಲಿ ಓದಿ ಬಂದಿರ್ತಾರೆ. ಈ ಸುತ್ತಮುತ್ತ ಗುಡಿಯಲ್ಲಿ ಸ್ವಲ್ಪ ಅವ್ರಿಗೆ ಈ ವಿಷಯ ಗೊತ್ತಿರುತ್ತೆ. ಅಲ್ಲಿ ಎಮಿಗ್ನೂರೆಲ್ಲ ಆ ಪಂಡಿತರಿಗೂ ಗೊತ್ತಿತ್ತು ಇವೆಲ್ಲ ವಿಷಯ ಎಲ್ಲ. ಶರ್ಮ ಅವರವರೆಲ್ಲ ಈ ಥರ ಅಗ್ನಿ ಈ ಥರ ಅಡುಗೆ ಮನೆ ಮಾಡಿಕೊಂಡು ಎಲ್ಲ ಕುಕ್ ಮಾಡ್ಕೊಂಡು ತಿನ್ನೋದು ಇಲ್ಲವೇ ಇಲ್ಲ. ಕೇವಲ ಭಿಕ್ಷಾಟನೆಯಿಂದನೇ ಸನ್ಯಾಸದ ಧರ್ಮ. ಮುಟ್ಟೋಂಗಿಲ್ಲ. ಕರ್ಮಕಾಂಡಗಳಿಗಂತೂ ಬ್ಯಾನೆ. ಮಾಡಿದ್ರೇನೆ ನರಕ ಯಾತನೆ ಇಲ್ಲ. ಬಟ್ಟು ಸನ್ಯಾಸಿ ಶಿಖಾಸೂತ್ರ ಇಲ್ಲ ಅಂದರೆ ಕರ್ಮಕಾಂಡಗಳು ಮಾಡೋಂಗಿಲ್ಲ. ಮಾಡಿದ್ರೆ ಏನು ಪಾಪ ನರಕಕ್ಕೆ ಆ ಥರ ಏನು ಹೋಗೋದಿಲ್ಲ. ಬಟ್ ನಿನ್ನ ಅದು ಕರ್ಮ ಅಲ್ಲ, ಸನ್ಯಾಸಿ ಧರ್ಮ ಅಲ್ಲ ಅಂದ್ಬಿಟ್ಟು ಇವೆಲ್ಲ. ಮತ್ತು ಪ್ರಾಣಾಯ ಸ್ವಾಹ ವ್ಯಾನಾಯ ಸಹ ಊಟದ ಮುಂದೆ ಅವೆಲ್ಲ ಬ್ರಹ್ಮಚಾರಿ ಆದವರು ಕಂಪಲ್ಸರಿ ಮಾಡಬೇಕು, ಆಹುತಿ ಕೊಡಬೇಕು. ನಾವು ಪ್ರಾಣದು ಕೂಡ ಇಲ್ಲ, ನಾವು ಪ್ರಾಣಕ್ಕೆ ಕೂಡ ಅದು ಕೂಡ ನಿಯಮ ಇಲ್ಲ. ಬಾಧಿತಾನುವೃತ್ತಿಯಿಂದ ಅಭ್ಯಾಸ ಆಗಿಬಿಟ್ಟಿದೆ, ಮಾಡ್ಕೊತ ಹೋಗ್ತಾಯಿದ್ದೀವಿ ಅಷ್ಟೇ. ಆಚಮನ ಪಾತ್ರೆ ಅವು ಇವು ಏನೂ ತಗೊಂಡಿಲ್ಲ. ಬರೀ ಮೈ ಮೇಲೆ ಒಂದು ಸಣ್ಣ ದಾರ ಕೂಡ ಇರಬಾರ್ದು. ಸನ್ಯಾಸ ಅಂದರೆ ಏನೂ ಇರೋದಿಲ್ಲ. ಇಂಥ ವಿಧಿ, ಇಂಥ ನಿಷೇಧ ಅನ್ನೋದು ಆ ಥರ ಇರುತ್ತೆ. ಅಷ್ಟೊಂದು ಸ್ಟ್ರಿಕ್ಟ್ ಸನ್ಯಾಸ ನಿಮಗೆ ನೋಡಿದ್ರೆ ಈಗ ಹೆದರಿಕೆ ಆಗುತ್ತೆ. ಅಯ್ಯೋ, ಇದರಲ್ಲಿ ಒಂದು 5% ಕೂಡ ಇಲ್ವಲ್ಲಪ್ಪ ನಾವು ಅನಿಸುತ್ತೆ. ದೇಶ ಕಾಲ ಪರಿಸ್ಥಿತಿಗಳಿಂದ ಎಲ್ಲ ಸ್ವಯಂ ಮಠಗಳಲ್ಲೇ ಮಠದ್ದೊಂದು ಧರ್ಮ ಇರುತ್ತೆ. ಮತ್ತು ಒಂದು ಜಾಗದಲ್ಲಿ ಈಗ ಪುಸ್ತಕ ನನ್ನ ರೂಮಲ್ಲಿ ನೋಡಿದ್ರಲ್ಲ, ಯತಿ ಧರ್ಮ ಸಂಗ್ರಹ, ಅದು ಒಂದು ಸತಿ ಓದೋಣ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸನ್ಯಾಸಿ ಅಂದರೆ ಏನು ಅಂತ. ಸುಮ್ಮನೆ ಬಟ್ಟೆಗಳು ಹಾಕ್ಕೊಂಬಿಟ್ರೆ ಸನ್ಯಾಸಿ ಅಲ್ಲ. ಮಠ ಸಂಪ್ರದಾಯ ಬೌದ್ಧ ಭಗವಾನರಿಂದ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಮಠಗಳು. ಅವರು ನೋಡಿದ್ರು ಭಿಕ್ಷಾಟನೆ ಆವಾಗಲೇ ತುಂಬ ಕಠಿಣ ಆಗಿತ್ತು ಸಾಧನೆ ಮಾಡೋದು. ಮತ್ತು ಭಾಷ್ಯಕಾರ ಭಗವಾನ್ ಶಂಕರಾಚಾರ್ಯ 4 ಮಠ ಸ್ಥಾಪನೆ ಮಾಡಿದ್ರು. ಅವ್ರಿಗೂ ಅರ್ಥ ಆಯಿತು ಮೆಮೊರಿ ಪವರ್ ಕಡಿಮೆ ಆಗ್ತಾಯಿದೆ. ಇಷ್ಟೊಂದು ಪುಸ್ತಕಗಳನ್ನು ಹೊತ್ಕೊಂಡು ಮರಗಳ ಕೆಳಗಡೆ ಕೂತ್ಕೊಂಡು 3 ದಿವಸ ಒಂದೊಂದು ಊರಲ್ಲಿ ಕೂತ್ಕೊಂಡು ಈ ಥರ ಶಾಸ್ತ್ರ ಅಭ್ಯಾಸ ಮಾಡೋದು ತುಂಬ ಕಠಿಣ ಆಗುತ್ತೆ. ಮತ್ತು ಶಾಸ್ತ್ರ ಯಾರು ಎತ್ಕೊಂಡು ಹೋಗ್ತಾರೆ? 1.5 ಕ್ವಿಂಟಲ್ ಇದೆ ನನ್ನ ರೂಮಲ್ಲಿ ಪುಸ್ತಕಗಳು. ಅಷ್ಟು ಪುಸ್ತಕಗಳನ್ನ ಹೊತ್ಕೊಂಡು ಹೋಗೋದಂದ್ರೆ ಏನು ತಮಾಷೆನ? ಇವೆಲ್ಲ ಕಾರಣಗಳು ನೋಡಿಬಿಟ್ಟು ಸರಿ, ಪದಾರ್ಥ ಶೋಧನೆ ಸಲುವಾಗಿ, ಶ್ರವಣ ಮನನ ಸಲುವಾಗಿ, ನಿಧಿಧ್ಯಾಸನ ಕೂಡ ಇಲ್ಲ. ನಿಧಿಧ್ಯಾಸನ ಪರಿವ್ರಾಜಕ ಜೀವನದಲ್ಲೇ ಮಾಡ್ಕೋಬೋದು. ಶ್ರವಣ ಮತ್ತು ಮನನ ಸಲುವಾಗಿ ಈ ಮಠಗಳು ಸ್ಟಾರ್ಟ್ ಆಯಿತು. ಅದಕ್ಕೆ ಇದಕ್ಕೊಂದು ಸಪ್ರೇಟಾಗಿ ಒಂದು ಧರ್ಮ ಸರಿಯಾಗಿ ಅಡುಗೆ ಮನೆ, ಅಡುಗೆ ಮಾಡೋದು, ಅವು ಇವೆಲ್ಲ ವ್ಯವಸ್ಥೆಗಳು ಸ್ಟಾರ್ಟ್ ಆಗಿತ್ತು. 200 ವರ್ಷ ಮುಂದುಗಡೆ ಯಾರೇ ಯೋಗಿ ಜೀವನ್ಮುಕ್ತ ಅವಸ್ಥೆಗೆ ಯಾರೆಲ್ಲ ಹೋಗಿದ್ದರು ಎಲ್ಲರೂ ಕೂಡ ಆಶ್ರಮ ನಿರ್ಮಾಣಕ್ಕೆ ಒಪ್ಪಿದ್ದಾರೆ. ಮಾತಾ ಮಾಣಿಕೇಶ್ವರಮ್ಮವರಾಗಲಿ ಎಲ್ಲರೂ ಕೂಡ ಅಂಥ ವಿರಕ್ತರಾಗಿದ್ದರೂ ಕೂಡ ಅವ್ರಿಗೆ ಗೊತ್ತು ಬರೋ ದಿವಸಗಳು ಭಿಕ್ಷಾಟನೆ ಮಾಡಿಕೊಂಡು ಜೀವನ ನಡೆಸೋದು ತುಂಬ ಕಷ್ಟ ಅಂತ. ನಮ್ಮ ಗುರುಬಾಯಿ ಒಬ್ಬರು ಫಸ್ಟ್ ನರ್ಮದಾ ಪರಿಕ್ರಮ ಮಾಡ್ದ. ಒಂದು ಸತಿ ಪ್ರಸ್ಥಾನ ಹತ್ರ ವಿದ್ಯೆ ಕೇಳ್ದ. ಅಲ್ಲಿ ಒಂದು 4-5 ಜಾಗದಲ್ಲಿ ಸ್ವಲ್ಪ ಆಹಾರ ಸಿಗೋದು ಕಡಿಮೆ ಇರುತ್ತೆ. ಒಂದು 4-5 ದಿವಸ ಒಂದು ಕೆಲವೊಂದು ಪ್ಲೇಸಲ್ಲಿ ಭಿಕ್ಷಾಟನೆ ಸಿಗೋದು. ಮಿಕ್ಕಿದ್ದೆಲ್ಲನೂ ನರ್ಮದಾ ಪರಿಕ್ರಮದಲ್ಲಿ ತುಂಬ ಅದು ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟು ಗುಡಿಸಲಲ್ಲಿದ್ದರೂ ಕೂಡ ಅವರು ಸ್ವಲ್ಪ ಸಾಧು ಸತ್ಪುರುಷರಿಗೆ ದಾನ ಧರ್ಮ ಮಾಡಿಬಿಡ್ತಾರೆ, ಊಟ ಹಾಕ್ಬಿಡ್ತಾರೆ. ಅಲ್ಲಿ ಅವನಿಗೆ ಚೆನ್ನಾಗಿ ಅನಿಸಿತ್ತು. ಮತ್ತು ಸರಿ ಇಲ್ಲಿ ಎಲ್ಲ ಬೇರೆ ಜಾಗದಲ್ಲಿ ಅಂದ್ಬಿಟ್ಟು ಮಹಾರಾಷ್ಟ್ರದ ಕಡೆ ಹೋಗ್ಬಿಟ್ಟು ಭಿಕ್ಷಾಟನೆ ಪರಿವ್ರಾಜಕ ಜೀವನ ನಡೆಸಬೇಕು. ಇಲ್ಲಿ ನರ್ಮದಾ ತಟದಲ್ಲಾದರೆ ಈಸಿಯಾಗಿ ಸಿಕ್ಬಿಡುತ್ತೆ, ಅಲ್ಲಿ ಗೊತ್ತಾಗೋದಿಲ್ಲ ಹೆಂಗೆ ಅಂತ ಮಾಡಿ ನೋಡೋಣ. 1 ವರ್ಷದಲ್ಲಿ 20 ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನಂತೆ. ಯಾರು ನಂಬ್ತಾರೆ? ಯಾವುದಾದ್ರೂ ಊರಿಗೆ ಯಾವತ್ತೂ ಸಾಧುನೇ ಬಂದಿಲ್ಲ ಅಂಥ ಊರಿಗೆ ಹೋಗ್ಬಿಟ್ಟು ನೀನು ಭಿಕ್ಷಾಟನೆ ಮಾಡೋಕ್ಕೆ ಹೋಗಿ ಯಾವುದೋ ಸ್ಕೂಲ್ ಮುಂದುಗಡೆನೋ ಅಲ್ಲೋ ಎಲ್ಲೋ ಗುಡಿ ಮುಂದುಗಡೆ ಮಲ್ಕೊಳಕ್ಕೆ ಹೋದ್ರೆ ಕಳ್ಳ ಅಂತಲೇ ನೋಡ್ತಾರೆ. ಫಸ್ಟ್ ಡೌಟ್ ಪಡೋದೆ. ಆಂಧ್ರ ಪ್ರದೇಶ ಕಡೆ ಈ ಕಡೆ ಆದರೆ ಇನ್ನೂ ಜಾಸ್ತಿನೇ. ಮನುಷ್ಯ ಅಂತ ಕೂಡ ನೋಡೋದಿಲ್ಲ. ಬೇರೆ ಮನುಷ್ಯರು ಕನಿಷ್ಠ ಸ್ವಲ್ಪ ಮರ್ಯಾದೆ ಆದರೂ ಕೊಡ್ತಾರೆ. ಮನುಷ್ಯರಿಗಿಂತ ಯಾವುದೋ ಒಂದು ಬೇರೆ ಪ್ರಾಣಿನೇ ಅಂತ ಆ ಲೆಕ್ಕದಲ್ಲಿ ನೋಡ್ತಾರೆ. ನಂಬಿಕೆ ಅಂತೂ ಇರೋದಿಲ್ಲ. 20 ಸತಿ ಹಿಂಗೆ ಯಾರೋ ಫೋನ್ ಮಾಡಿ ಪೊಲೀಸರನ್ನ ಕರೆಸ್ಬಿಟ್ಟು ಮತ್ತು ಪೊಲೀಸರು ಕರೆಸೋದು,
ಅವನ ವಿಚಾರಕ್ಕೆ ಒಂದೇ ಒಂದು ಜೆರಾಕ್ಸ್ದು ಆಧಾರ್ ಕಾರ್ಡ್ ಫೋಟೋ ತಗೊಂಡೋಗಿದ್ದಾನೆ. ಅದು ಒಂದು ದಿವಸ ಮಳೆ ಬಂದುಬಿಟ್ಟಿದ್ದು ಫುಲ್ಲು ನೆಂದೋಗ್ಬಿಟ್ಟು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಹೆಸರು ಅವೆಲ್ಲ. ನೀನು ಪೊಲೀಸವ್ರು ಇಟ್ಕೊಳ್ಳೋದು, ನೀನು ಯಾರು ಹೇಳು, ನೀನು ಒರಿಜಿನಲ್ ಆಧಾರ್ ಕಾರ್ಡ್ ಇರಲಿ, ನೀನು ಯಾರು, ಏನು ಮಾಡೋಕ್ಕೆ ಬಂದಿದ್ಯಾ, ಎಷ್ಟು ಕಳ್ತನ ಮಾಡಿದ್ಯಾ, ಇಲ್ಲಿ ಏನು ಮಾಡೋಕ್ಕೆ ಬಂದಿದ್ದಾನೆ, ಸುಮ್ಮನೆ ಇದೆ ಕಿರುಕುಳ. ಅಷ್ಟು ಈಸಿ ಇಲ್ಲ ಪಾರಿವಾರಿಕ ಜೀವನ ಈಗಿನ ಕಾಲದಲ್ಲಿ. ಅದು ಆ ಸಮಯ ಹೊರಟೋಗ್ಬಿಟ್ಟಿದೆ. ಈಗ ನಡೆಯೋದಿಲ್ಲ ಅದು. ಅದಕ್ಕೆ ಈ ಆಶ್ರಮ ಪದ್ಧತಿಗಳು ಇದೊಂದು ದೇಶ ಕಾಲ ಪರಿಸ್ಥಿತಿಗೆ ಅನುಕೂಲವಾಗಿ ಈ ಥರ ಇದೆ. ಇಲ್ಲ ಅಂದರೆ ವಾಸ್ತವಿಕವಾಗಿ ಸನ್ಯಾಸಿ ಬೆಂಕಿಯನ್ನು ಸ್ಪರ್ಶ ಮಾಡಲೇಬಾರ್ದು. ಆವತ್ತು ಅಗ್ನಿಯನ್ನು, ಅದಕ್ಕೆ ಅಲ್ಲ ಲಾಸ್ಟಲ್ಲಿ ಶಂಕರಾಚಾರ್ಯ ಭಗವಂತ ಅವ್ರ ತಾಯಿ ಲಾಸ್ಟ್ ಮೂಮೆಂಟಲ್ಲಿ ಪ್ರಾಣ ಬಿಟ್ಬಿಟ್ಟಿರ್ತಾರೆ. ಬಂದುಬಿಟ್ಟು ಅಂತ್ಯೇಷ್ಟಿ ಕಾರ್ಯಕ್ರಮಕ್ಕೆ ಅಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾನೆ. ಅದಕ್ಕೆಲ್ಲ ವಿವಾದ ಆಗಿದ್ದು. ಅವರು ವಂಶಸ್ಥರಿಗೂ ಶಂಕರಾಚಾರ್ಯ ಭಗವಾನ್ ಅವರು, ನೀನು ಸನ್ಯಾಸಿ ಆಗಿಬಿಟ್ಟು ನೀನು ಅಂತ್ಯೇಷ್ಟಿ ಕಾರ್ಯಕ್ರಮಕ್ಕೆ, ಅಗ್ನಿ ಕಾರ್ಯ ಅದು ಅಂತ್ಯೇಷ್ಟಿ ಕಾರ್ಯ, ಇಂಥ ಅಗ್ನಿ ಕಾರ್ಯಕ್ಕೆ ನೀನು ಬಂದುಬಿಟ್ಟಿದೆ, ನೀನು ಎಂಥ ಸನ್ಯಾಸಿ ನೀನು, ನಿನ್ನ ಮೋಹ ಹೋಗಿಲ್ಲ ನಿನಗೆ, ನಮ್ಮವರು ನಮ್ಮ ತಾಯಿ ಅನ್ನೋ ಅಂಥ ಮೋಹ ಹೋಗಿಲ್ಲ, ನೀನು ಸನ್ಯಾಸ ಏನಕ್ಕೆ ತೊಗೊಂಡೆ ಮತ್ತೆ ನೀನು, ಆ ಮಾತ್ರ ಗೊತ್ತಿಲ್ಲ. ಸನ್ಯಾಸ ತೊಗೊಂಡಿದ್ದ ದಿವಸನೇ ಎಲ್ಲ ಅಗ್ನಿಗೆಲ್ಲ ಟಾಟಾ ಬಾಯ್ ಹೇಳ್ಬಿಟ್ಟಿದ್ದೀವಿ ಅಂತ, ಮತ್ತೆ ಹೇಗೆ ಬರ್ತೀವಿ ಅಂದ್ಬಿಟ್ಟು ಬಹಿಷ್ಕಾರ ಮಾಡಿಬಿಡ್ತಾರೆ. ಮತ್ತು ಆತನೇ ಸ್ವಯಮಾಗೆ ಮಾಡ್ತಾನೆ. ಬಟ್ ಆದರೂ ಯೋಗಿ ಅಲ್ಲ, ಟಚ್ ಮಾಡ್ತಿರೇ ಸಂಕಲ್ಪ ಬಲದಿಂದನೇ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಅಂತ್ಯೇಷ್ಟಿ ಕಾರ್ಯಕ್ರಮ ಮಾಡ್ತಾನೆ, ಟಚ್ ಮಾಡ್ದಿರ. ಬಟ್ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರು ಯಾವ ಸ್ಥಿತಿಲಿದ್ದಾರೆ ಅಂದ್ಬಿಟ್ಟು, ಅವಧೂತನ ಸ್ಥಿತಿಲಿದ್ದಾರೆ ಅಂತ ಅವರು ಕುಲಸ್ಥರು ಅವರು ಅರ್ಥ ಮಾಡ್ಕೊಂಡು ಅದಕ್ಕೆ ಅವ್ರಿಗೆ ಶಾಪ ಹಾಕಿರ್ತಾನಲ್ಲ. ಈಗಲೂ ಏನೋ ಅವ್ರನ್ನ ವರ್ಜಿತ ಅಂತ ಯಾವುದೇ ಕರ್ಮಕಾಂಡ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಯೋದಿಲ್ವಂತೆ. ಆ ಶಾಪ ಈಗಲೂ ಹಂಗೆ ಲೈವ್ ಆಗಿದೆ ಅಂತ. ಆ ಥರ ಈ ಅಗ್ನಿ ವಿಷಯದಲ್ಲಿ ಇಷ್ಟೊಂದೆಲ್ಲ ಇದಿರುತ್ತೆ. ಈಗ ಅಗ್ನಿ ಹೇಳ್ತಾ ಇದೆ, ನಾನು ಇಂಥ ಮೇನ್ ಇಂಪಾರ್ಟೆಂಟ್ ಜಾಗದಲ್ಲಿ ಮಾತ್ರ ನಾನು ಭಕ್ಷ್ಯ ಮಾಡ್ತಿದ್ದೆ. ಇವಾಗ ಭೃಗು ಮಹರ್ಷಿ ಎಲ್ಲ ಸರ್ವಭಕ್ಷಿ, ಅಂದರೆ ಮಲಮೂತ್ರಗಳನ್ನು ಕೂಡ ಭಕ್ಷ್ಯ ಮಾಡಬೇಕು ಇವಾಗ ಅಗ್ನಿ. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಮತ್ತು ವಿವಾಹದ ಆಹ್ವನಿ ಎಂಬ ಅಗ್ನಿ ಒಂದಿರುತ್ತೆ, ಅಭಿದಾನಗಳಿಂದ ಆವಿರ್ಭೂತನಾಗಿರುವೆನು, ಮತ್ತು ವಿವಾಹವೇ ಮುಂತಾದ ವೇದೋಕ್ತ ಕರ್ಮಗಳಲ್ಲಿ ಪ್ರತಿಷ್ಠನಾಗುವ ಅಗ್ನಿ. ಆ ಸಮಯದಲ್ಲಿ ಏನೆಲ್ಲ ಅಗ್ನಿಯನ್ನೆಲ್ಲ ಚಯನ ಮಾಡ್ತಾರೆ. ಮತ್ತು ನನ್ನಲ್ಲಿ ತಪ್ಪನ್ನು ಹೋಮ ಮಾಡುವ ಹೇಳುವ ಮಂತ್ರಗಳನ್ನು ಅನುಸರಿಸಿ ದೇವತೆಗಳು ಮತ್ತು ಪಿತೃಗಳು ಕೂಡ ಆವಿರ್ಭಾವಗಳನ್ನು ತಗೊಳ್ತಾರೆ. ದೇವತೆಗಳಿಗೆ ಪೋಸ್ಟ್ ಮ್ಯಾನ್ ಇದ್ದಂಗೆ ಅಗ್ನಿದೇವರು. ದೇವತೆ ಪಿತೃದೇವತೆಗಳು ಕೂಡ ಅಷ್ಟೇ. ಇಲ್ಲಿ ನಾವೆಲ್ಲ ತರ್ಪಣ ಇವೆಲ್ಲ ಏನು ಕೊಡ್ತೀವಿ ಎಲ್ಲ ಅಗ್ನಿದೇವರು ತಗೊಂಡು ಹೋಗ್ತಾರೆ ವರ್ಷಕ್ಕೊಂದು ಸತಿ ಪಿತೃದೇವತೆಗಳಿಗೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅದು ಇದ್ದಂಗೆ. ಅಷ್ಟೇ ಅಲ್ಲ, ಅಗ್ನಿ ಮಾರ್ಗದಿಂದನೇ ಸ್ವರ್ಗಾದಿ ಲೋಕಗಳಿಗೆ ಕರ್ಕೊಂಡು ಹೋಗೋದು ಕೂಡ ಆತನೇ, ಟ್ರಾನ್ಸ್ಪೋರ್ಟ್ ಸರ್ವೀಸ್ ಇದ್ದಂಗೆ. ಮತ್ತು ಅಂಥವರು ನಾನು ಮತ್ತು ದರ್ಶ ಮತ್ತು ಪೌರ್ಣಮಾಸ ಅಂದ್ಬಿಟ್ಟು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಮಾಡೋಂಥ ಯಾಗಗಳಿರ್ತಾರೆ. ಅಂಥ ಜಾಗದಲ್ಲಿ ಮಾತ್ರ ನಾನು ಭಕ್ಷ್ಯ ಮಾಡ್ತಿದ್ದೆ. ಹುಣ್ಣಿಮೆಗಳಲ್ಲಿ ದೇವ ಸ್ವರೂಪರಾಗಿ ಮತ್ತು ಅಮಾವಾಸ್ಯೆಗಳಲ್ಲಿ ಪಿತೃ ಸ್ವರೂಪರಾಗಿಬಿಟ್ಟು, ಮತ್ತು ಕೆಲವೊಮ್ಮೆ ಏಕೀಭೂತರಾಗಿಯೂ ಇರುವ ಅರ್ಚಿಸಲ್ಪಡುತ್ತಾರೆ. ಮತ್ತು ದೇವತೆಗಳು ಮತ್ತು ಪಿತೃಗಳು ನನ್ನಲ್ಲಿ ಅರ್ಪಿಸಿದ ಹವಿಷ್ಯನ್ನು ತೆಗೆದುಕೊಳ್ತಾರೆ. ಈ ಕಾರಣದಿಂದಲೇ ನಾನು ದೇವಮುಖನೆಂದು ಹೆಸರು. ಪಿತೃಮುಖ ಮತ್ತು ದೇವಮುಖ ಅಂತ ಎರಡು ಹೆಸರಿರುತ್ತೆ ಅಗ್ನಿಗೆ. ದೇವರಿಗೆ ಮುಖ ಇದ್ದಂಗೆ ಅಗ್ನಿ ಅಂದ್ಬಿಟ್ಟು ಕರೆಯಲ್ಪಡ್ತಾ ಇದ್ದು. ಅಂಥದ್ದು ನೀನು ಇವಾಗ ಸರ್ವಭಕ್ಷಿ ಆಗಿಬಿಟ್ಟೆಲ್ಲ ಅಶುದ್ಧ ಅನ್ನ ಇದನ್ನೆಲ್ಲ ತಿನ್ನುವಂಥ ಶಾಪ ಇಟ್ಬಿಟ್ಟಿದೆಯಲ್ಲ ಅಂತ ಸಿಕ್ಕಾಪಟ್ಟೆ ದುಃಖ ಆಗಿಬಿಟ್ಟಿದ್ದನ್ನು ಇನ್ನು ಅಂತರ್ಧಾನ ಆಗಿಬಿಡ್ತಾನೆ, ಕೋಪ ಆಗಿಬಿಟ್ಟು. ಅಂತರ್ಧಾನ ಆಗಿಬಿಟ್ರೆಗನ ಇನ್ನು ಹೋಮ ಕುಂಡಗಳಲ್ಲೆಲ್ಲ ಅಗ್ನಿ ಮಾಯ ಆಗೋಯ್ತು. 3 ಲೋಕಗಳು ಕಲ್ಲೋಲ ಆಗಿಬಿಡುತ್ತೆ. ಬೆಂಕಿ ಇಲ್ಲ ಅಂದರೆ ಏನಾದರೂ ಕಾರ್ಯ ನಡೆಯುತ್ತಾ? ಒಂದು ಹೊತ್ತು ಊಟ ತಿನ್ನೋಕ್ಕಾಗೋದಿಲ್ಲ ಯಾರು. ಹಸಿ ಬಂತು ಎಷ್ಟು ಅಂತ ತಿಂತಾರೆ. ಎಲ್ಲ ಕಾರ್ಯಗಳು ಅಸ್ತವ್ಯಸ್ತ ಆಗಿಬಿಟ್ಟು ದೇವತೆಗಳೆಲ್ಲ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದನ್ನು ಹೋಗಿ ಬ್ರಹ್ಮದೇವ್ರನ್ನೇ ಕರ್ಕೊಂಬರ್ತಾರೆ. ಮತ್ತು ಬ್ರಹ್ಮದೇವರು ಬಂದ ಮೇಲೆ ಅಗ್ನಿದೇವ್ರನ್ನ ಕರೆಸಿಬಿಟ್ಟು, ನೋಡಪ್ಪ ನೀನು ಸ್ವಲ್ಪ ಶಾಂತ ಕೊಡಿಸಿ ಸ್ತುತಿ ಮಾಡ್ತಾರೆ. ದೇವತೆಗಳಿಗೂ ಈ ಬ್ರಹ್ಮಜ್ಞಾನ ಇರುತ್ತೆ. ಅದಕ್ಕೆ ಆ ಸ್ವರೂಪ ಜ್ಞಾನವನ್ನು ಜ್ಞಾಪಿಸ ಮಾಡ್ತಾನೆ. ಏನಂದರೆ, ನೀನು ಯಜ್ಞೇಶ್ವರ ಅಗ್ನಿದೇವತೆ, ನೀನು ಎಲ್ಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣನು. ಅಂದರೆ ನೀನು ಸಚ್ಚಿದಾನಂದ ಸ್ವರೂಪನೇ ಆಗಿದೆಯಾ. ನೀನು ಪರಿಚ್ಛಿನ್ನ ಅಗ್ನಿ ದೇವತೆ ಅನ್ನೋ ಅದರಲ್ಲಿ ಬರಬೇಡ ನೀನು. ಇದು ಉಪಾಧಿನಿಂದ ಅಷ್ಟೇ, ಒಂದು ಪೋಸ್ಟ್ ಅಷ್ಟೇ. ನಿನ್ನ ಸ್ವರೂಪ ನೀನು ಸಚ್ಚಿದಾನಂದ ಸ್ವರೂಪನೇ ಆಗಿದೆಯಾ. ಈ ಸೃಷ್ಟಿಯ ಕರ್ತನೇ ನೀನಾಗಿದೆಯಾ. ನಿನ್ನದೇ ಆದಂಥ ಸಂತಾನ ಈ ಪ್ರಪಂಚ ಅಂತ.
ಯಜ್ಞಯಾಗಾದಿ ಕ್ರಿಯೆಗಳಿಗೂ ಕಾರಣಭೂತನು ನೀನೇ, ಎಲ್ಲ ಲೋಕಗಳನ್ನು ನೀನೇ ಧರಿಸಿರುವೆ, ಸರ್ವಜ್ಞಾನಿಯೂ ನೀನೇ, ಸರ್ವೇಶ್ವರನು ನೀನೇ ಆಗಿದೀಯಾ. ಮತ್ತು ನೀನು ಸಾಮಾನ್ಯರಂತೆ ವರ್ತಿಸುವ ಯಾಕೆ ನೀನು ಸಾಮಾನ್ಯರ ಥರ ಈ ಜ್ಞಾನ ಎಲ್ಲೋಯ್ತು? ಬ್ರಹ್ಮವಿದ್ಯೆ ಜ್ಞಾನ, ಸಚ್ಚಿದಾನಂದ ಸ್ವರೂಪ ಅನ್ನೋ ಒಂದು ಜ್ಞಾನ ನಿನಗೆ ಎಲ್ಲಿಗೋಯ್ತು? ಪ್ರಪಂಚದಲ್ಲಿ ಪವಿತ್ರ ಏನಾದರೂ ಒಂದಿದೆ ಅಂದರೆ ಅದು ಅಗ್ನಿನೇ ಅಂತಾರೆ. ಸಮಸ್ತ ಪ್ರಾಣಿಗಳಿಗೂ ನೀನು ಆಶ್ರಯನು. ನಿನ್ನ ಸಪ್ತ ಜ್ವಾಲಗಳಲ್ಲಿ ಇವಾಗ ಬ್ರಹ್ಮ ಒಳ್ಳೆ ಆಪ್ಷನ್ ಕೊಡ್ತಾರೆ. ಸರಿ, ಅವನು ಋಷಿಗಳು ಶಾಪನ ಯಾರು ತೆಗೆಯೋದಕ್ಕಾಗಲ್ಲ, ಬಟ್ಟು ನಿನ್ನಲ್ಲಿ ಸಪ್ತ ಜ್ವಾಲೆಗಳು 7 ಫ್ಲೇಮ್ಸ್ ಬರುತ್ತೆ, 7 ಲೇಯರು, 7 ಪ್ರಕಾರದ ಜ್ವಾಲ ಇರುತ್ತೆ, 7 ಫ್ಲೇಮ್ಸ್, ವೈಟು, ಬ್ಲೂ, ಯೆಲ್ಲೋ, ಆ ಥರ ಕಲರ್ಸಲ್ಲಿ 7 ಕಲರ್ಸಲ್ಲಿ ಬೆಂಕಿ ಇರುತ್ತೆ. ಅದು ಗ್ಯಾಸ್ ಸ್ಟವಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅದು, ಆ ಫ್ಲೇಮ್ಸು ಅವೆಲ್ಲ. ಅದರಲ್ಲಿ ಕೇವಲ ಒಂದು ಯಾವುದು ಡೌನ್ವರ್ಡ್ಗೆ ಅಧೋಮುಖವಾಗಿ ಯಾವುದು ಬೆಂಕಿ ಹೋಗುತ್ತೋ ಅದೇ ಅನಿಷ್ಟ ಭಕ್ಷಣ ಮಾಡುತ್ತೆ. ಮೇಲ್ಗಡೆ ಹೋಗೋ ಬೆಂಕಿ ಅನಿಷ್ಟ ಭಕ್ಷಣ ಮಾಡೋದಿಲ್ಲ ಅಂತ ಒಂದು ವರ ಕೊಡ್ತಾನೆ. ಮತ್ತು ಕ್ರವ್ಯಾತ್ ಎಂಬ ಹೆಸರಿನ ಅಗ್ನಿಯು ಕೂಡ ವಿವೇಚನೆ ಇಲ್ಲದೆ ಎಲ್ಲವನ್ನು ಭಕ್ಷಣೆ ಮಾಡುತ್ತೆ. ಕ್ರವ್ಯಾತ್ ಅಂತ ಒಂದು ಅಗ್ನಿ ಇದೆ, ಆ ಒಂದು ಅಗ್ನಿ ಎಲ್ಲವನ್ನು ಭಕ್ಷಣೆ ಮಾಡುತ್ತೆ. ಈ ಒಂದು 2 ಜಾಗದಲ್ಲಿ ನೀನು ಸ್ವಲ್ಪ ಅಪವಿತ್ರತೆ ಇರುತ್ತೆ ಅಷ್ಟೇ ಹೊರತು ಮಿಕ್ಕಿದ್ದು ಎಲ್ಲ ಜಾಗದಲ್ಲೂ ನೀನು ಅನಿಷ್ಟ ಭಕ್ಷಣೆ ಮಾಡೋದಿಲ್ಲ. ಮತ್ತು ನೀನು ಯಾಕೆ ಅಷ್ಟೊಂದು ಸಿಕ್ಕಾಪಟ್ಟೆ ನೀನು ಇಷ್ಟು ತುರ್ಕಿ ಆಗ್ತೀಯ? ನಿನ್ನ ಸ್ಪರ್ಶ, ನಿನ್ನ ಅಗ್ನಿಗಳ ಜ್ವಾಲೆಗಳು ಯಾವ ವಸ್ತುಗೂ ಸ್ಪರ್ಶ ಆದರೆ ಅದು ಅಲ್ಲೇ ಆ ಕ್ಷಣದಲ್ಲೇ ಪವಿತ್ರವಾಗಿಬಿಡುತ್ತೆ. ಮಹಾ ಜಗನ್ಮಾತೆ ಅಂತ ಸೀತಾದೇವಿ ಅಂಥವ್ರು ಅಗ್ನಿ ಪರೀಕ್ಷೆಯಲ್ಲಿ ಅಲ್ಲಿ ನಿರೂಪಣೆ ಆಗಿದ್ದು ಅಂಥದ್ದು. ನಿನ್ನ ಅವಶ್ಯಕತೆ ನೀನೇ ಎಲ್ಲರೂ ನಿರ್ಣಯ ಮಾಡೋದು ಯಾರು ಕರೆಕ್ಟ್ ಏನಂತ ಎಲ್ಲರಿಗೂ ಸಾಕ್ಷಿಯಾಗಿರೋ ನೀನು ಅಶುದ್ಧಿ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಯ್ಯೋ, ನಾನು ಅಶುದ್ಧಿನೆಲ್ಲ ಭಕ್ಷಣೆ ಮಾಡಬೇಕಂತ ನೀನು ಚಿಂತೆ ಮಾಡಬೇಡ. ನಿನ್ನ ಜ್ವಾಲೆಗಳ ಹತ್ರ ಬಂದ ತಕ್ಷಣ ಎಲ್ಲ ವಸ್ತುಗಳು ಶುದ್ಧಿ ಆಗಿಬಿಡ್ತವೆ ಅಂದ್ಬಿಟ್ಟು ಈ ಥರ. ಆವಾಗ ಶೌನಕರು ಸ್ವಲ್ಪ ಇದು ಅಗ್ನಿದೇವರು ಸ್ವಲ್ಪ ಬ್ರಹ್ಮದೇವರ ಮಾತು ಕೇಳಿದ ಮೇಲೆ ಸ್ವಲ್ಪ ಶಾಂತಿ ಆಗಿಬಿಟ್ಟಿದ್ದನು. ಮತ್ತು ಯಥಾಸ್ಥಿತಿಯಾಗಿ ಎಲ್ಲ ಜಾಗಗಳಲ್ಲಿ ಅವರು ಸ್ಥಾಪನೆ ಆಗ್ತಾರೆ. ಆವಾಗ 3 ಲೋಕಗಳ ಕಾರ್ಯ ಎಲ್ಲ ಇನ್ನು ಚೆನ್ನಾಗಿ ನಡ್ಕೊತ ಬರ್ತಾ ಇರುತ್ತೆ. ನೆಕ್ಸ್ಟು ಅಧ್ಯಾಯದಲ್ಲಿ ಈ ಪರಂಪರೆಯಲ್ಲಿ ಪ್ರಮದ್ವರ ಅಂತ ಬರುತ್ತೆ. ಭೃಗು ವಂಶದಲ್ಲಿ ಚವನ ನಂತರ ಪ್ರಮದ್ವರ ಅಂದ್ಬಿಟ್ಟು ಇವ್ರ ಸ್ಟೋರಿಗಳು ಬರುತ್ತೆ. ಇವ್ರದ್ದೊಂದು ಸ್ಟೋರಿ ಇರುತ್ತೆ, ಅದು ನೆಕ್ಸ್ಟ್ ಅಧ್ಯಾಯದಲ್ಲಿ ಇರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.